ದೇವರ ನಾಮಕ್ಕೆ ಸ್ತೋತ್ರಂ. ಸರಿ, ನನ್ನ ವಾಕ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ಕೇಳಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಪ್ರಶ್ನೆ ಏನಂದರೆ, ಶಿಲುಬೆ ನಿಮಗೆ ಏನಾಗಿದೆ ಎಂಬ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ. ವಾಟ್ ಇಸ್ ಕ್ರಾಸ್ ಟು ಯು? ನಿಮಗೆ ಶಿಲುಬೆ ಏನಾಗಿದೆ ಎಂಬುದನ್ನು ನಾನು ಕೇಳ್ತೀನಿ. ಯಾರು ಶಿಲುಬೆ ನನಗೆ ಇದಾಗಿದೆ ಅಂಥೇಳಿ ಒಂದೊಂದು ಮಾತ್ರ ನೀವು ಎಲ್ಲಿ ಕೂತ್ಕೊಂಡಿದ್ರೋ ಅಲ್ಲೇ ಕೂತ್ಕೊಂಡು ನೀವು ಹೇಳ್ಬೋದು. ಶಿಲುಬೆ ನಿಮಗೇನಾಗಿದೆ? ರಕ್ಷಣೆ, ವಿಮೋಚನೆ ಆಗಿದೆ. ಸಹೋದರಿ ಮೇರಿ ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ಯಾರು ಹೇಳ್ತೀರಿ? ಶಿಲುಬೆ ನಿಮಗೇನಾಗಿದೆ? ನನಗೆ ಬಿಡುಗಡೆ ಕೊಟ್ಟಿದ್ದಾಗಿದೆ. ಶುಭ ಪಾಪ ವಿಮೋಚನೆಯನ್ನು ಕೊಟ್ಟಿದ್ದೆ. ಹೇಳಿ. ಆರೋಗ್ಯವನ್ನು ಕೊಟ್ಟಿದೆ, ಒಳ್ಳೆ ಆರೋಗ್ಯ ಕೊಟ್ಟಿದೆ, ನನ್ನ ನೀತಿವಂತರನಾಗಿ ಮಾಡಿದೆ, ನನ್ನನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದೆ. ಕಮಾನ್. ಸಮೃದ್ಧಿಯಾದ ಜೀವವನ್ನು ನನಗೆ ಕೊಟ್ಟಿದೆ. ಡೋಂಟ್ ಬಿ ಅ ಸ್ಪೆಕ್ಟೇಟರ್, ಬಿ ಅ ಪಾರ್ಟೇಕರ್. ರೈಟ್? ನೋಡುವವರಾಗಿರ್ಬೇಡ್ರಿ, ಭಾಗವಹಿಸುವವರಾಗಿರೋಣ. ರೈಟ್? ಕಮಾನ್, ಹೇಳ್ರಿ. ಪಾಪವನ್ನು ಕಡಿಗಿಂದಿ ಕಷ್ಟದಿಂದ ಬಿಡುಗಡೆ ಮಾಡಿದೆ. ಜೈತನ ಮನೆ ಹೇಳಿದ್ರಿ. ನಿತ್ಯ ಜೀವವನ್ನು ಕೊಟ್ಟಿದೆ. ಲಕ್ಷ್ಮಿ ಅವರೇ, ನಾನು ದೇವರನ್ನು ನಂಬುವಂತೆ ಮಾಡಿದೆ. ರೈಟ್? ಲಲಿತಾ, ಸಮಾಧಾನ ಕೊಟ್ಟಿದೆ. ರೈಟ್? ಶಿಲುಬೆ, ಕಮಾನ್ ಕಮಾನ್ ಅಮ್ಮ, ಜಯಂ ಕೊಡ್ತಿருக்கு. ಶಿಲುಬೆ ಜಯವನ್ನು ಕೊಟ್ಟಿದೆ. ನಂಬಿಕೆ ಕೊಡ್ತಿருக்கு ಶಿಲುಬೆ. పవిత్ర గారు పరిశుద్ధమనిచ్చింది, జీవ కొట్టిదే అమ్మా. రాజకులు యాజకులుగా చేసింది, ನರಕದಿಂದ ನನ್ನನ್ನು ತಪ್ಪಿಸಿದೆ. ಕಮಾನ್, ನಿಮಗೆ ಏನು ಆಗಿಲ್ವಾ ಶಿಲುಬೆ? ನಮಗೊಂದು ಗುರುತಾಗಿದೆ ಸಾಕು ಅಷ್ಟೇ. ಅವನಾ? ರೈಟ್ ರೈಟ್. ಪ್ರೀತಿಯನ್ನು ತೋರಿಸಿದೆ ಶಿಲುಬೆ. ಯಾರ್ಯಾರಿಗೆ ಯಾವ್ದು ರೀತಿಯಲ್ಲಿ ಅದು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ, ಅದರ ಮೇಲೆ ನಮಗೆ ಆಶೀರ್ವಾದವು ಖಂಡಿತವಾಗಿ ಸಿಗತ್ತೆ. ನಾನು ಈ ಕ್ರಾಸ್ ಎಂಬ ಮಾತನ್ನು ಸ್ವಲ್ಪ ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿದೆ. ವಿಕಿಪೀಡಿಯಾ ಇವತ್ತಿನ ಸರಳವಾಗಿ ಎಲ್ಲರಿಗೂ ಲಭ್ಯದಲ್ಲಿ ಇರುವಂಥ, ಹಂಗಾಗಿ ಈಗ ನೋಡಬಾರ್ದು ಯಾರು ವಿಕಿಪೀಡಿಯಾನ. ರೈಟ್ ಅಲ್ಲ? ಈಗ ಯಾರು ಮೊಬೈಲ್ನ ತಗೊಂಡು ಕ್ರಾಸ್ ಅಂದರೆ ವಿಕಿಪೀಡಿಯಾ ಏನಂತ ಈಗ ನೋಡಬಾರ್ದು. ಮನೆಗೆ ಹೋಗಿ ನೋಡ್ರಿ ಅಲ್ಲ. ಇಲ್ಲಿ ವಾಕ್ಯ ಹೇಳುವಾಗ ನಿಮ್ಮ ತಲೆಗಳು ಯಾವಾಗಲೂ ಏನು ಮಾಡಬೇಕು? ಇಲ್ಲಿ ನೋಡ್ರಿ, ನನ್ನ ನೋಡ್ರಿ. ನಿಮ್ಮ ಪಕ್ಕದಲ್ಲಿ ಇರುವವ್ರನ್ನ ಹೇಳಿ ನನ್ನ ನೋಡ್ರಿ ಅಂತ ಹೇಳ್ರಿ. ಪಾಸ್ ನೋಡು ಅಂತ ಹೇಳ್ರಿ. ದಾಸ್ ಇಲ್ಲಿ ನೋಡಪ್ಪ. ರೈಟ್? ನನ್ನ ನೋಡ್ರಿ. ಮರ್ಲಿ ನನ್ನ ನೋಡ್ರಿ. ರೈಟ್. ಕಮಾನ್ ಕಮಾನ್. ರೈಟ್? ಐ ವಾಂಟ್ ಎವ್ರಿಬಡಿ ಟು ಸೀ ಮಿ. ರೈಟ್ ರೈಟ್. ಇಲ್ಲಿ ನೀವು ಯಾರು ನನಗೆ ಸಾಲ ಮಾಡಿಲ್ಲ ತಲೆ ಬಗ್ಗಿಸ್ಕೊಂಡಿರೋದಕ್ಕೆ ಧೈರ್ಯವಾಗಿ ಇರ್ರಿ. ದೇವ ನಮ್ಗೆ ಸ್ತೋತ್ರಂ. ಈಗ ನಾವು ಶಿಲುಬೆ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಶಿಲುಬೆ ಅಂದರೆ ಏನು? ವಿಕಿಪೀಡಿಯಾ ಹೀಗೆ ಹೇಳ್ತಾ ಇದೆ. ಅದೇನೆಂದರೆ, ದೇರ್ ಆರ್ ಪೀಪಲ್ ಡೈ ಎವ್ರಿ ಡೇ and as it depicts a purposely painful and gruesome method of public execution. It depicts the gruesome method of public execution. ಆವತ್ತಿನ ದಿನದಲ್ಲಿ ರೋಮ ಸಾಮ್ರಾಜ್ಯದಲ್ಲಿ ಜನ ಸಮ್ಮುಖದಲ್ಲಿ ಇಟ್ಟು ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಬಹಳ ನೋವು ಬರುವಂತೆ ಮಾಡಿ ಅವನನ್ನು ಸಾಯಿಸುವುದೇ ಶಿಲುಬೆ. ಅದು ಇಸ್ರಾಯೇಲ್ ರೋಮ ಚಕ್ರವರ್ತಿ ಆಳ್ವಿಕೆ ಮಾಡುವಂಥ ತನ್ನ ದೇಶದಲ್ಲಿ ಎಲ್ಲ ಭಯಂಕರ ದೇಶದ್ರೋಹಿಗಳಿಗೂ ಭಯಂಕರವಾದ ಅಪರಾಧ ಮಾಡಿದವರಿಗೂ ಕೊಡುವಂಥ ಒಂದು ಕಡೇ ಪಕ್ಷದ ಒಂದು ಶಿಕ್ಷೆ ಎಂಬುದಾಗಿ ಹೇಳ್ಬೋದು. ದಟ್ ಈಸ್ ದ ಎಕ್ಸ್ಟ್ರೀಮ್ ಲಾಸ್ಟ್ ಮೆಥಡ್ ಆಫ್ ಪನಿಷಿಂಗ್. ಅದಕ್ಕಿಂತ ಮುಂಚೆ ಇನ್ನೊಂದು ಶಿಕ್ಷೆ ಯೇಸು ಸ್ವಾಮಿ ನಮಗಾಗಿ ಹೊಂದಿದ್ದಾನೆ. ಅದು ನಮಗೆ ಗೊತ್ತು. ಅದೇನೆಂದರೆ, ಒಂದು ಕಡಿಮೆ 40 ಸಾರಿ ಆತನ ಜಡಿ ಹೇಟನ್ನ ಹೊಡೆದ್ರು. ಅದು ಹೆಂಗಂದ್ರೆ, ಒಂದು ಮಿನಿಮಮ್ ಕ್ರೈಮ್ ಮಾಡಿದವನು. ಇದು ಓಕೆ, ಈ ಜಡಿ ಹೇಟಿನಿಂದ ಇವನ್ನ ಬಿಡ್ಬಿಡ್ಬಹುದು ಎಂಬುದಾಗಿ ಪಿಲಾತನು ಯೋಚನೆ ಮಾಡಿ ಯೇಸುವನ್ನ ಏನ್ ಮಾಡಿದಾನಂತೆ, ಜಡಿ ಹೇಟು ಹೊಡೆದು, ಓಕೆ ಈಗ ಈತನಲ್ಲಿ ನನಗೆ ಯಾವ ತಪ್ಪು ಕಂಡು ಬಂದಿಲ್ಲ, ಹಂಗಾಗಿ ನಾನು ಈತನ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಜನರೆಲ್ಲರೂ ಏನಂದ್ರಂತೆ, ಅಲ್ಲಿ ಇದ್ದವರೆಲ್ಲ, ಯೇಸುವನ್ನು ಶಿಲುಬೆಗೆ ಹಾಕ್ಸ್ರಿ, ಆತನು ಶಿಲುಬೆಯಲ್ಲಿ ಸಾಯಲಿ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಅದಕ್ಕಿಂತ ಮುಂಚೆನೆ ಆ ಒಂದು ನಾಮಿನಲ್ ಒಂದು ಪನಿಷ್ಮೆಂಟ್ ಆಗಿದೆ. ನೀವು ಆಲೋಚನೆ ಮಾಡಿ ನೋಡಿದ್ರೆ ಯೇಸು ಸ್ವಾಮಿಗೆ 1 ಸಾರಿ ಆಯಿತು, ಆದರೆ ಅಪೊಸ್ತಲನಾದ ಪೌಲನಿಗೆ 3 ಸತಿ ಆ ಜಡಿ ಹೇಟು ಆಗಿದೆ. ಒಂದು ಕಡಿಮೆ 40 ಸಾರಿ 3 ಸತಿ ಅಪೊಸ್ತಲನಾದ ಪೌಲನು ಆ ಶಿಕ್ಷೆಯನ್ನು ಹೊಂದಿಕೊಂಡಿದ್ದಾನೆ.
ಕಾರಣ ಏನಂದ್ರೆ ಆತನು ಕ್ರಿಸ್ತನ ನಂಬಿಗಸ್ತನಾಗಿ ಆತನನ್ನು ಹಿಂಬಾಲಿಸಿದ್ರಿಂದ, ಆತನನ್ನು ಅನುಸರಿಸಿದ್ದರಿಂದ ಆತನಿಗೆ ಒಂದು ಜಡಿಯೇಟಿನ ಶಿಕ್ಷೆಯಾಗಿತ್ತು. ಸೊ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದ್ದಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ನಾವು ವಾಕ್ಯವನ್ನು ಕೇಳ್ತೀವಿ, ಮತ್ತೆ ನಾವು ಪ್ರಾರ್ಥನೆ ಮಾಡ್ತೀವಿ. ವಾಕ್ಯವನ್ನು ಕೇಳ್ತೀವಿ, ಮತ್ತೆ ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಇದುವೇ ಇವತ್ತಿನ ಒಂದು ಅಂಶವಾಗಿರುತ್ತೆ. ಸ್ವಲ್ಪ ಹೊತ್ತು ನಾವು ವಾಕ್ಯವನ್ನು ಕೇಳ್ತೀವಿ, ಮತ್ತೆ ಆ ಶಿಲುಬೆಯನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀವಿ. ಇವತ್ತು ನಾನು 7 ಮಾತು ಮಾತಾಡೋದಿಲ್ಲ. ಯಾಕೆಂದ್ರೆ 7 ಮಾತು ನಮ್ಮ ಜೀವಿತದಲ್ಲಿ ನಾವು ಸಾಕಷ್ಟು ಈ ಒಂದು ದಿನ ಧ್ಯಾನಿಸುವುದಲ್ಲ, ನಮ್ಮ ಜೀವಮಾನವೆಲ್ಲ ಧ್ಯಾನಿಸಬೇಕಾಗಿದ್ದಂಥ ಆ ಮಾತುಗಳಾಗಿರುವುದರಿಂದ ಆ 7 ಮಾತು ನಮ್ಮ ಜೀವಿತದಲ್ಲಿ ನಾವು ಪಾಲಿಸೋಣ. ಆದರೆ ಶಿಲುಬೆಯ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಶಿಲುಬೆಯಿಂದ ಬರುವಂಥ ಆಶೀರ್ವಾದಗಳು ಏನೆಂಬುದನ್ನು ಇವತ್ತು ನಾವು ಧ್ಯಾನಿಸಿಕೊಂಡು ನಾವು ಮುಂದೆ ಸಾಗೋಣ. ಪ್ರಿಯರೇ, ನಾನು ಆಗಲೇ ಕೇಳಿದೆ, ನಿಮ್ಮಲ್ಲಿ ಅನೇಕರು ಹೇಳಿದ್ರಿ, ಯೇಸು ಕ್ರಿಸ್ತನ ಶಿಲುಬೆ ನನಗೆ ಜೀವವಾಗಿದೆ, ಯೇಸು ಕ್ರಿಸ್ತನ ಶಿಲುಬೆ ನನಗೆ ಸಮಾಧಾನವನ್ನು ಕೊಟ್ಟಿದೆ, ಯೇಸು ಕ್ರಿಸ್ತನ ಶಿಲುಬೆ ನನಗೆ ಆರೋಗ್ಯವನ್ನು ಕೊಟ್ಟಿದೆ, ಯೇಸು ಕ್ರಿಸ್ತನ ಶಿಲುಬೆ ನನ್ನನ್ನು ಶಾಪದಿಂದ ತೆಗೆದುಹಾಕಿದೆ, ಪಾಪದಿಂದ ಬಿಡುಗಡೆ ಮಾಡಿದೆ, ಸಮೃದ್ಧಿಯಾದ ಜೀವಿತವನ್ನು ಕೊಟ್ಟಿದೆ, ನಿತ್ಯ ಜೀವವನ್ನು ಕೊಟ್ಟಿದೆ. ನೀವೆಲ್ಲರೂ ಹೇಳಿದ್ದು ನಿಜವೇ. ಯೇಸು ಕ್ರಿಸ್ತನ ಶಿಲುಬೆ ಅದೇ ಆಗಿದೆ. ಆದರೆ ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ನಿಮ್ಮ ಹತ್ರ ನಾನು ಮತ್ತೆ ಕೇಳ್ತೀನಿ. ನಿಮಗೆ ಯಾರಿಗಾದ್ರೂ ನೆನಪಿದೆಯಾ ಶಿಲುಬೆ ಎಂಬ ಮಾತು ಬೈಬಲಲ್ಲಿ ಮೊಟ್ಟ ಮೊದಲಾಗಿ ಎಲ್ಲಿ ಬರುತ್ತೆ? ಯಾರಿಗಾದ್ರೂ ನೆನಪಿದೆಯಾ? ಶಿಲುಬೆ ಎಂಬ ಮಾತು ಹಳೆ ಒಡಂಬಡಿಕೆಯಲ್ಲಿ ಬರುವುದೇ ಇಲ್ಲ. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಕ್ರಾಸ್ ಇನ್ ಓಲ್ಡ್ ಟೆಸ್ಟ್ಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಇಲ್ಲವೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಸರ್ತಿ ನಮಗೆ ಬರುವುದು ಮತ್ತಾಯನ ಬರೆದ ಸುವಾರ್ತೆ 38ನೇ ಅಧ್ಯಾಯ 10ನೇ ಅಧ್ಯಾಯ 38ನೇ ವಾಕ್ಯ ಓದಿಕೊಳ್ಳೋಣ. ಮ್ಯಾಥ್ಯೂ ದ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 38. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ. Steadfastly to me, conforming wholly to my example in living, and if need be in dying also, is not worthy of me. ಈ ಆಂಪ್ಲಿಫೈಡ್ ಬೈಬಲ್ ಅದನ್ನು ಹೇಗೆ ವಿವರಿಸುತ್ತಾ ಇದೆ ಅಂದರೆ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ, ಅಂದರೆ ಅದನ್ನು ಹತ್ತಿಕೊಂಡು ನಂಬಿಗಸ್ತನಾಗಿ ದೃಢವಾಗಿ ನನ್ನ ಮಾದರಿಯನ್ನು, ಯೇಸುವಿನ ಮಾದರಿಯನ್ನು ಪಾಲಿಸಿ ಬದುಕಿ ಬೇಕಾದರೆ ಸಾಯುವುದು ಕೂಡ ಯಾರು ಸಿದ್ಧವಾಗಿದ್ದಾನೋ ಅವನೇ ನನ್ನ ಹಾಗೆ ಇದ್ದಾನೆ, ನನ್ನ ಪಾಲಾಗಿದ್ದಾನೆ, ನನ್ನಲ್ಲಿ ಅವನು ನೆಲೆಯಾಗಿದ್ದಾನೆ. ಇದು ದೇವರ ವಾಕ್ಯವು. ಪ್ರಿಯ ದೇವ ಜನರೇ, ಶಿಲುಬೆ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು ತನ್ನ ಶಿಲುಬೆ ಅಲ್ಲ. ನೀವು ವಾಕ್ಯ ಓದಿದ್ರ? ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯವು, ಯಾವನಾದರೂ ನನ್ನ ಶಿಲುಬೆ ಅಲ್ಲ ಹೇಳೋದು. ದೇವರಲ್ಲಿ ಹೇಳುವುದು ತನ್ನ ಶಿಲುಬೆ. ತನ್ನ ಶಿಲುಬೆ ಅಂದ್ರೆ ಯಾವುದು? ಸ್ವಲ್ಪ ಮಾತಾಡ್ರಿ, ಎಲ್ಲರೂ ಮಾತಾಡ್ರಿ. ತನ್ನ ಶಿಲುಬೆ ಅಂದ್ರೆ ಯಾರ್ದ್ರಿ? ನಮ್ಮದು. ಸೊ ಎವ್ರಿ ಒನ್ ಹ್ಯಾಸ್ ಅ ಕ್ರಾಸ್. ಪ್ರತಿಯೊಬ್ಬರಿಗೂ ಶಿಲುಬೆ. ಶಿಲುಬೆ ಅಂದ್ರೆ ಏನ್ ಗೊತ್ತಾ? ಅವಮಾನ, ತಿರಸ್ಕಾರ ಅಲ್ಲ, ದ್ರೋಹ. ನಾವು ಅನೇಕ ಮಾತುಗಳನ್ನು ಹೇಳಬಹುದು. ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂಥ ಯೂದಾಸು, ಶಿಲುಬೆಗೆ ಕಾರಣ ಯಾರಪ್ಪ ಅಂದ್ರೆ ಯೂದಾಸು. ಯೇಸುವನ್ನ 30 ಆ ಬೆಳ್ಳಿ ನಾಣ್ಯಗಳಿಗೆ ಹಿಡಿದು ಕೊಟ್ಟು ಏನ್ ಮಾಡಿದ್ದಾನೆ? ಶಿಲುಬೆಗೆ ಒಪ್ಪಿಸಿಕೊಟ್ಟಿದ್ದಾನೆ. ಯೇಸು ಶಿಲುಬೆಗೆ ಹೋಗುವುದಕ್ಕೆ ಇನ್ನೊಂದು ಕಾರಣ ಯಾರಪ್ಪ ಅಂದ್ರೆ ಪೇತ್ರನು. ಯೇಸುವನ್ನು ಗೊತ್ತೇ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಿದ್ದಾನೆ. ಯೇಸುವನ್ನು ಶಿಲುಬೆಗೆ ಹಾಕೋದಕ್ಕೆ ಕಾರಣ ಯಾರಪ್ಪ? ನಾವುಗಳೇ ಕಾರಣ, ನಮ್ಮ ಅಪರಾಧಗಳೇ ಕಾರಣ, ನಾವೇ ಕಾರಣರಾಗಿದ್ದೇವೆ. ಸೊ ಈಗ ಈ ಶಿಲುಬೆ ಅಂತ ಹೇಳಿದ್ರೇನೆ ಅವಮಾನ, ನಿಂದೆ, ತಿರಸ್ಕಾರ, ಮೋಸ ಅಲ್ಲ, ಅನ್ಯಾಯ, ಇದೆಲ್ಲವನ್ನು ನಾವು ಸೇರಿಸಿ ಹೇಳಬಹುದು. ಹಂಗಾದರೆ ದೇವರ ನಂಬಿದ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಶಿಲುಬೆ ಇದೆ. ಹಲ್ಲೆಲೂಯಾ. ಇಲ್ಲಿದ್ದವರು ಒಂದ್ಸಾರಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರ ನಂಬಿದ ಮಕ್ಕಳಿಗೆ ಏನಿದೆ? ಶಿಲುಬೆ ಇದೆ. ಅದು ನಿಮ್ಮ ಸ್ವಂತ ಕುಟುಂಬದಲ್ಲಿಯೇ ಬರಬಹುದು, ನಿಮ್ಮ ಅಕ್ಕಪಕ್ಕದಲ್ಲಿ ಬರಬಹುದು, ನಿಮ್ಮ ಬಂಧುಗಳಿಂದ ಬರಬಹುದು, ನಿಮ್ಮ ಕೆಲಸದಲ್ಲಿ ಬರಬಹುದು, ನೀವು ಎಲ್ಲಿ ಹೋದ್ರೂ ಯಾವ ಪರಿಸ್ಥಿತಿಯಿಂದ ನಿಮಗೆ ಆಗುತ್ತೋ ಅದರಿಂದ ಆಗಬಹುದು. ಬಟ್ ಶಿಲುಬೆ ಖಂಡಿತ ಪ್ರತಿಯೊಬ್ಬನಿಗಿರುತ್ತೆ. ಇಲ್ಲದೆ ಹೋದ್ರೆ ಅವನು ಯಾರಾಗಿರಲ್ಲ ಅಂತೆ. ಆ 10ನೇ ಅಧ್ಯಾಯ 38ನೇ ವಾಕ್ಯದ ಪ್ರಕಾರ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಹಿ ಇಸ್ ನಾಟ್ ವರ್ದಿ ಆಫ್ ಮೀ. ಹಿ ಕೆನಾಟ್ ಕಾಲ್ ಹಿಮ್ಸೆಲ್ಫ್ ಆಸ್ ಅ ಕ್ರೈಸ್ಟ್ ಫಾಲೋವರ್. ನಾನು ಕ್ರಿಸ್ತನನ್ನು ಹಿಂಬಾಲಿಸುವವನು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಮಗೇನು ಗೊತ್ತಾ? ಒಂದು ಸಣ್ಣ ಮಾತು ಯಾರು ನಮ್ಮನ್ನು ಹೇಳಬಾರ್ದು.
ನಮ್ಮ ಗಂಡನೂ ಹೇಳಬಾರ್ದು, ಹೆಂಡತಿ ಹೇಳಬಾರ್ದು, ಮಕ್ಕಳು ಹೇಳಬಾರ್ದು. ನಾವು ತುಂಬಾ ಸೆನ್ಸಿಟಿವ್ ಆಗಿದ್ದೀವಿ. ತುಂಬಾ ಏನಾಗಿದ್ದೀವಿ, ನಾವು ಸೆನ್ಸಿಟಿವ್ ಆಗಿದ್ದೀವಿ. ಯಾರು ನಮ್ಮನ್ನು ಯಾವ ಮಾತು ಏನ್ ಮಾಡಬಾರ್ದು, ಹೇಳಬಾರ್ದು. ತಕ್ಷಣ ನಾವು ಬದಲಾಯಿಸ್ಕೊಬಿಡ್ತೀವಿ ನಮ್ಮ ಜೀವಿತವನ್ನ, ನಮ್ಮ ಮುಖವನ್ನ, ನಮ್ಮ ಶೈಲಿಯನ್ನ, ನಮ್ಮ ಪ್ರವರ್ತನೆಯನ್ನ ಇಮ್ಮಿಡಿಯೇಟ್ ಆಗಿ ನಾವು ಬದಲಾಯಿಸ್ಕೊಳ್ತೀವಿ. ಬಟ್ ಯೇಸು ಸ್ವಾಮಿ ಏನಂತದಾನಂದ್ರೆ, ಅದು ನಿನ್ನ ಶಿಲುಬೆ, ಅದನ್ನು ನೀನೇನ್ ಮಾಡ್ಕೊಳ್ಬೇಕು, ಹೊತ್ಕೊಂಡು ನೀನು ಹೋಗ್ತಾ ಇರಬೇಕು. ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇರುವಾಗ ಆತನ ಮೇಲೆ ಕಲ್ಲು ಹೊಸದಿದ್ದಾರೆ, ಉಗುಳಿದ್ದಾರೆ, ಆತನನ್ನು ಕುಟ್ಟಿದ್ದಾರೆ ಅಲ್ವಾ, ಆತನ ಗಡ್ಡವನ್ನು ಎಳೆದಿದ್ದಾರೆ, ಆತನ ಏನ್ ಮಾಡಿದಾರಂತೆ, ಆತನ ಹೀಯಾಳಿಸಿದ್ದಾರೆ. ಇದೆಲ್ಲ ಆತನು ಸಹಿಸಿಕೊಂಡು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಿದ್ದಾನೆ. ನಿಜವಾದ ಕ್ರೈಸ್ತವನು, ಯಾರು ಯೇಸುವನ್ನು ನಾನು ಹಿಂಬಾಲಿಸ್ತೀನಿ ಅಂತ ಹೇಳ್ತಾನೋ, ಅವನು ಕೂಡ ಎಲ್ಲ ಭಾರ, ಎಲ್ಲ ಒಂದು ತಿರಸ್ಕಾರ, ಎಲ್ಲ ಅವಮಾನ ಇವುಗಳನ್ನು ಹೊತ್ಕೊಂಡು ಯೇಸುವಿನ ಹತ್ರ ಹೋದ್ರೆ, ಯೇಸುವನ್ನು ಹಿಂಬಾಲಿಸುವನಾಗಿದ್ರೆ ಅವನೇ ದೇವರಿಗೆ ಮೆಚ್ಚುಗೆ ಆಗಿರುವವನಾಗಿ. ನಾಮಕ್ಕೆ ಸ್ತೋತ್ರಂ. ಪಾಪದೀನ ಸ್ವಭಾವವು, ಇನ್ನೊಂದ್ಸಾರಿ ಓದ್ರಿ ದಯವಿಟ್ಟು ಪ್ಲೀಸ್. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು, ದೇವರ ನಾಮಕ್ಕೆ ಸ್ತೋತ್ರಂ. ಪಾಪದ ಸ್ವಭಾವವು ಶಿಲುಬೆಯಲ್ಲಿ ಕ್ರಿಸ್ತನೊಂದಿಗೆ ಏನಾಗಿದೆಯಂತೆ, ಹಾಕಲ್ಪಟ್ಟಿದೆ. ಇಲ್ಲಿರುವ ಎಲ್ಲರೂ ಮಾತಾಡಬೇಕು, ಶಿಲುಬೆಯಲ್ಲಿ ಏನಾಗಿದೆ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಕ್ರಾಸ್? ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೋ ಯು ಅಂಡ್ ಗಿವ್ ಯು ದ ಡೀಟೇಲ್ಸ್. ನಿಮಗೆ ನಾನು ಕೆಲವು ವಿವರಣೆಗಳನ್ನು ನಾನು ಹೇಳ್ತೀನಿ, ಕೇಳ್ರಿ. ಶಿಲುಬೆಯಲ್ಲಿ ಏನಾಗಿದೆ, ಆ ವಾಕ್ಯವೇನಂತ ಓದಿದ್ದೀವಿ ನಾವು, ಪಾಪದ ಸ್ವಭಾವವು ನಾಶವಾಗಿ. ಇಲ್ಲ, ಈ ವಾಕ್ಯವನ್ನು ಸ್ವಲ್ಪ ಎಲ್ಲರೂ ಒಟ್ಟಾಗಿ ಓದ್ರಿ, ಆವಾಗ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ದಯವಿಟ್ಟು ಬೈಬಲ್ನ ತೆಗೆದು ವಾಕ್ಯವನ್ನು ಓದಿಕೊಳ್ಳ್ರಿ. ರೋಮಾಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯವನ್ನು ಗಟ್ಟಿಯಾಗಿ ಓದ್ರಿ, ಎಲ್ಲರೂ ಸರಿ ಒಟ್ಟಾಗಿ ಓದ್ರಿ. ಆಲ್ರೈಟ್, ಆಮೆನ್. ಎಷ್ಟು ಮಂದಿ ನಂಬ್ತೀರಿ ನಾನು ಕ್ರಿಸ್ತ ಯೇಸುವಿನಲ್ಲಿ ಹೊಸದಾಗಿದ್ದೀನಿ? ಇನ್ನು ಬಹಳ ಮಂದಿ ಹಳೇದಾಗಿಯೇ ಇದ್ದೀರಂತ ಅನ್ಸುತ್ತೆ. ಹಲೋ, ನಾನು ಕೇಳಿದ ಪ್ರಶ್ನೆ, ಎಷ್ಟು ಜನ ಕ್ರಿಸ್ತ ಯೇಸುವಿನಲ್ಲಿ ಹೊಸದಾಗಿದ್ರು? ವಾಕ್ಯವು ಈಗ ಹೇಳುತ್ತೆ, ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಅವನು ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ, ನೀನು ನೂತನ ಸೃಷ್ಟಿ. ಯಾರ್ರಿ ನೀವು? ನೀನು ಯಾರಪ್ಪ? ನಾನು ನೂತನ ಸೃಷ್ಟಿ. ಈಗ ನೂತನ ಸೃಷ್ಟಿ ಅಂದ್ರೆ, ಈಗ ಹಳೇದೊಂದು ಐತಲ್ಲ, ಹೇಳ್ರಿ, ಹಳೇದು ಐತಾ ಇಲ್ಲ? ಈಗ ಇರಬಾರ್ದು ಆಕ್ಚುಲಿ, ಆದ್ರೆ ಐತಿ ಅಲ್ಲ, இருக்கு ஆனா ಇಲ್ಲ அப்படின்றாங்கல்ல, ಅದು மாதிரி தான் ಇದೆ ಆದ್ರೆ ಇಲ್ಲ. ಏನಿದೆ? ಇಲ್ಲ ಆದ್ರೂ ಇದೆ. ಏನದು? ಆ ವಾಕ್ಯ ಹೇಳ್ತಾ ಇದೆ. 6ನೇ ಅಧ್ಯಾಯ 6ನೇ ವಾಕ್ಯ ಓದಿದೀವಿ. ಪಾಪದೀನ ಸ್ವಭಾವವು ಅಲ್ವಾ? ಅದನ್ನ ಹಾಗೆ ತಾನೇ ನೀವು ಓದಿದ್ರಿ ಅಲ್ವಾ? ಏನಂತ ಓದಿದ್ರಿ? ಪಾಪದೀನ ಸ್ವಭಾವವು. ಪ್ರತಿ ಮನುಷ್ಯನಲ್ಲಿ ಒಂದು ಸ್ವಭಾವವಿದೆ, ಅದು ಪಾಪದೀನ ಸ್ವಭಾವವು. ಈ ಸ್ವಭಾವವು ಏನಾಗಿದೆ ಅಂದ್ರೆ, ಕ್ರಿಸ್ತನೊಂದಿಗೆ ಏನಾಗಿದೆಯಂತೆ, ಶಿಲುಬೆಗೆ ಹಾಕಿಸಲ್ಪಟ್ಟಿದೆ. ಆ ವಾಕ್ಯವನ್ನು ನೀವು ಹೇಳ್ಬೇಕಂತ ಹೇಳಿದೀನಿ, ದಯವಿಟ್ಟು ಆ ವಾಕ್ಯವನ್ನು ಹೇಳ್ರಿ. ಪಾಪದೀನ ಸ್ವಭಾವಕ್ಕೆ ಏನಾಗಿದೆ? ನಾಶವಾಗಿ. ನಾವು ಅದರಲ್ಲಿ ಪಾಪದ ವಶದಲ್ಲಿ ಬದುಕದಂತೆ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ, ಅಂದ್ರೆ ನಿಮ್ಮ ಹಳೆಯ ಸ್ವಭಾವವು ಏನಾಗಿದೆಯಂತೆ? ಸ್ವಲ್ಪ ಧೈರ್ಯವಾಗಿ ಹೇಳ್ರಿ, ಏನಾಗಲ್ಲ, ರೈಟ್? ಯಾಕಂದ್ರೆ ಅದು ಹಳೆಯದು ತಾನೆ. ಪಾಪ ಸ್ವಭಾವ ನಾಶವಾಯಿತು, ಈಗ ಎಲ್ಲಿದೆಯಂತೆ ಅದು? ಕ್ರಿಸ್ತನ ಕೂಡ ಶಿಲುಬೆಯಲ್ಲಿ ಹಾಕಿಸಿದೆ. ಪಾಪದ ಸ್ವಭಾವ ಅಂದ್ರೆ ಏನ್ರಿ? ವಾಟ್ ಇಸ್ ದ ಓಲ್ಡ್ ಮ್ಯಾನ್ ಆಫ್ ದ ಫ್ಲಶ್? ಯಾವುದದು? ನೀವು ಅದೇ ಗಲತಿ ಪತ್ರಿಕೆಯನ್ನು ಸ್ವಲ್ಪ ಓದಿದ್ರೆ, ಗಲತಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಓದುವಾಗ ಆ ಪಾಪದೀನ ಸ್ವಭಾವ ಏನದು ಅಂತ ನಮಗೆ ಸ್ವಲ್ಪ ಅಲ್ಲಿ ವಿವರಣೆ ಇದೆ. ಓದಿಕೊಳ್ಳ್ರಿ ದಯವಿಟ್ಟು. 22 ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ. ಸಹೋದರಿ ಸಹೋದರ, ನೀನು ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡವನಾಗಿದ್ದರೆ ನಿನ್ನ ಹಳೆಯ ಮನುಷ್ಯನು, ಈಗ ಓದುವಂತ ಇದೆಲ್ಲ ಯಾವುದಂದ್ರೆ ಹಳೆಯ ಸ್ವಭಾವ. ಅದೇನಂತದೆ? ಪಾಪದ ಪ್ರಸಿದ್ಧವಾಗಿವೆ. ಅವು ಯಾವುವೆಂದರೆ ಜಾರತ್ವ, ಬಂಡತನ, ನಾಚಿಗೆಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ದುಡಿಕೆತನ, ದುಂದತ್ವತನ,
ಇಂಥವುಗಳೇ. ಇದೆಲ್ಲ ಓಲ್ಡ್ ಮ್ಯಾನ್. ಹಲೋ, ಇಫ್ ಎನಿವನ್ ಇಸ್ ಇನ್ ಕ್ರೈಸ್ಟ್ he is a new creation. there is nothing called old nature, old habit, ಹಳೆಯ ಸ್ವಭಾವ ಎಂದು ಹೇಳುವುದಕ್ಕೆ ಯಾವುದೇ ಇಲ್ಲ. ಆದರೆ ಶರೀರ ಭಾವದವರು ವಿಶ್ವಾಸಿಗಳು, ಇವತ್ತು ಕ್ರಿಸ್ತೇಸು ಗುಡ್ ಫ್ರೈಡೆ ಆಚರಿಸುವ ವಿಶ್ವಾಸಿಯೇ, ಶಿಲುಬೆಯನ್ನು ಧ್ಯಾನಿಸುವ ವಿಶ್ವಾಸಿಯೇ, ನಿನ್ನ ಹಳೆಯ ಮನುಷ್ಯನು ಶಿಲುಬೆಯಲ್ಲಿ ಯೇಸುನೊಂದಿಗೆ ಹೊಡೆಯಲ್ಪಟ್ಟಿದ್ದಾನೆ, ಜಡಿಯಲ್ಪಟ್ಟಿದ್ದಾನೆ ಎಂಬ ನಂಬಿಕೆ ನಿನಗಿರುವುದಾದರೆ ಈ ಕಾರ್ಯಗಳು ನಿನ್ನಲ್ಲಿ ಇರಬಾರದು. ಅದುವೇ ನಿಜವಾದ ಶಿಲುಬೆ. ಈ ಗಲಾತ್ಯ ಪತ್ರಿಕೆಯಲ್ಲಿ ನಾವು ಓದಿದಂತ ಆ ವಾಕ್ಯವು ಶರೀರ ಭಾವದ ಕೃತ್ಯಗಳು ಕಾಣಿಸುತ್ತೆ. ಏನದು ಓದಿದೀವಿ, ಒಂದು ದೊಡ್ಡ ಲಿಸ್ಟ್. ಇದು ನಮ್ಮಲ್ಲಿ ಇರುವುದಾದರೆ ನಾವಿನ್ನೂ ಕ್ರಿಸ್ತನೊಂದಿಗೆ ನಾವು ಶಿಲುಬೆಗೆ ಹಾಕಿಸ್ಕೊಂಡಿಲ್ಲ, ಇನ್ನು ನಾವು ಬದುಕುತ್ತಾ ಇದ್ದೀವಿ. ಇದೇ ಶಿಲುಬೆ ನಮ್ಮಲ್ಲಿ ತೋರಿಸುವ ಪಾಠವಾಗಿದೆ. ಶಿಲುಬೆಯಲ್ಲಿ ಹಳೆಯ ಮನುಷ್ಯನು ಹಾಕಿಸಲ್ಪಟ್ಟಿದ್ದಾನೆ. ಇನ್ನು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟವನಿಗೆ ದೋಷವಿಲ್ಲ, ಕ್ರೋಧವಿಲ್ಲ, ಜಗಳವಿಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಕೋಪವಿಲ್ಲ, ವೈರಾಗ್ಯವಿಲ್ಲ, ದೌಂಡತನ ಇಲ್ಲ. ಇದೆಲ್ಲ ಯಾವುದು ಇರಲ್ಲ. ಯಾರಿಗೆ? ಯಾರಿಗೆ? ನೀನು ಹಾಕಿಸಲ್ಪಟ್ಟಿದೀಯಾ? ನಾನು ಶಿಲುಬೆಗೆ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಮಗೆ ಏನು ಇಲ್ಲ. ಇದೆಲ್ಲ ಇರಬಾರದು. ವಾಟ್ ಇಸ್ ದ ಕ್ರಾಸ್ ಟು ಯು? ಇವತ್ತು ಶಿಲುಬೆ ನಿಮಗೇನಾಗಿರ್ಲಿಕ್ಕಿದೆ? ಶಿಲುಬೆಯಲ್ಲಿ ನಿನ್ನ ಹಳೆಯ ಮನುಷ್ಯನು ಸತ್ತು ಹೋಗಿದ್ದಾನಾ? ದೀಕ್ಷಾಸ್ನಾನ ಹೊಂದಿಕೊಂಡಾಗ ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ. ಕ್ರಿಸ್ತೇಸುನಲ್ಲಿ ನಾವು, ನಮ್ಮ ಪಾಪವು ಜಲ ಸಮಾಧಿಯಾಗಿದೆ. ನಾವು ನೂತನ ವ್ಯಕ್ತಿಯಾಗಿ ಎದ್ದು ಬಂದಿದ್ದೇವೆ. ಹೇಗೆ ಆ ನಾಮಾನನು ನೀರಿನಲ್ಲಿ ಹೋಗಿ ಯೇಸು ಎಲಿಯನು ಹೇಳಿದ ಪ್ರಕಾರ 7 ಸಾರಿ ಮುಳುಗಿ ಎದ್ದನೋ, ಆ 7 ಸಾರಿ ಮುಳುಗಿ ಎದ್ದ ಮೇಲೆ ಆ ಕುಷ್ಠರೋಗದ ಶರೀರವು ಹಸಿಕೂಸಿನ ಶರೀರದ ಹಾಗೆ ಆಯ್ತಂತೆ. ಅವನ ಚರ್ಮವು ಹಸಿಕೂಸಿನ, ಒಂದು ಹೊಸದಾಗಿ ಹುಟ್ಟಿದ ಮಗುವಿನ ಆ ಚರ್ಮವು ಹೇಗಿರುತ್ತೋ ಹಾಗೆ ಸಾಫ್ಟ್ ಆಗಿ ಬದಲಾವಣೆ ಆಯಿತು. ನೀವು ನಾನು ದೀಕ್ಷಾ ಸ್ನಾನ ತಕೊಂಡು ಹೊರಗಡೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳುಗಳಾಯಿತು, ಎಷ್ಟು ದಿನಗಳಾಯಿತು. ಹೊರಗಡೆ ಬಂದ ನಾವು ಅದೇ ತರ ಹೊಸ ವ್ಯಕ್ತಿಗಳಾಗಿ ನಾವು ಬದುಕುತ್ತಾ ಇದ್ದೇವಾ? ಆ ತರ ಬದುಕಬೇಕೆಂಬುದಕ್ಕಾಗಿಯೇ ಶಿಲುಬೆಯಲ್ಲಿ ಯೇಸು ನಮ್ಮ ಹಳೆಯ ಮನುಷ್ಯನ್ನ ಹಾಕಿಸ್ಕೊಂಡಿದ್ದಾನಂತೆ. ಅದನ್ನೇ ಆ ವಾಕ್ಯ ಹೇಳ್ತಾ ಇದೆ. ಇವತ್ತು ಹಾಕಿಸಲ್ಪಟ್ಟ ನಾವು ಮತ್ತೆ ಅದರಲ್ಲಿ ಬದುಕುವುದು ಹೇಗೆ ರೀ? ಆ ಹಳೆಯ ಮನಸ್ಸಿನಲ್ಲಿ ಬದುಕುವುದು ಹೇಗೆ? ಇನ್ನು ಅದೇ ವೈರಾಗ್ಯ, ಅದೇ ಕೋಪ, ಅದೇ ಹೊಟ್ಟೆ ಕಿಚ್ಚು, ಅದೇ ಒಂದು ಶತ್ರುತ್ವ, ಹಾಗೆತನ, ಇವುಗಳನ್ನು ನಾವು ಇಟ್ಟುಕೊಂಡು ಶಿಲುಬೆಯ ಮುಂದೆ ಅಂತ ಹೇಳಿದ್ರೆ ದೇವರು ಹೇಳ್ತಾನೆ, ಶಿಲುಬೆಯ ಮುಂದೆ ಅಲ್ಲಪ್ಪ, ನಿನ್ನ ಹಿಂದೆ ಕೂಡ ಅಲ್ಲ, ನೀನು ಶಿಲುಬೆಯಲ್ಲೇ ಇಲ್ಲ ಅಂತ ಹೇಳ್ತಾನೇನೋ. ಇವತ್ತು ಶಿಲುಬೆ ನಮ್ಮ ಜೀವಿತದಲ್ಲಿ ಏನಾಗಿರಲಿಕ್ಕಿದೆ? ವಾಟ್ ರಿಯಲಿ ಕ್ರಾಸ್ ಮೀನ್ಸ್ ಟು ಮೀ? ಮೈ ಓಲ್ಡ್ ಮ್ಯಾನ್ ಇಸ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ಆನ್ ದ ಕ್ರಾಸ್. ನನ್ನ ಹಳೆಯ ಮನುಷ್ಯನು ಶಿಲುಬೆಯಲ್ಲಿ ಯೇಸುವಿನೊಂದಿಗೆ ಹಾಕಿಸಲ್ಪಟ್ಟಿದ್ದಾನೆ. ಹಾಗಾಗಿ ನಾನು ಇನ್ನು ಮೇಲೆ ಹಳೆಯ ಮನುಷ್ಯನಲ್ಲವೇ ಅಲ್ಲ, ಶಿಲುಬೆ ನಮ್ಮನ್ನು ಬದಲಾಯಿಸುವ ವ್ಯಕ್ತಿಯಾಗಿ, ಬದಲಾವಣೆ ಹೊಂದಿದ ವ್ಯಕ್ತಿಯಾಗಿ ನಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ. ಇವತ್ತು ಯಾರ್ಯಾರಲ್ಲಿ ಈ ಶರೀರ ಭಾವಗಳು ಕ್ರಿಯೆ ಮಾಡುತ್ತಾ ಇದೆಯೋ ನಮ್ಮನ್ನು ನಾವು ದೇವರ ಮುಂದೆ ಒಪ್ಪಿಸಿಕೊಡೋಣ. ದೇವರೇ, ನಿನ್ನ ಶಿಲುಬೆ ನನ್ನಲ್ಲಿ ಪರಿಪೂರ್ಣವಾಗಲಿ. ನಾನು ಶರೀರದಲ್ಲಿ ಇರುವುದರಿಂದ ಶರೀರ ಕ್ರಿಯೆಗಳು ನನ್ನಲ್ಲಿ ಹೊರಗಡೆ ಬರುತ್ತಾ ಇದೆ. ನಾನು ಶರೀರದಲ್ಲಿ ಬದುಕ್ತಾ ಇರುವುದರಿಂದ ಶರೀರ ಭಾವವು ನನ್ನನ್ನು ಆಳ್ವಿಕೆ ಮಾಡುತ್ತಾ ಇದೆ. ಈಗ ನೀವು ಒಂದು ಮಾತು ಹೇಳ್ರಿ, ನನಗೆ ನೀವು ಸ್ವಲ್ಪ ವಿವರಿಸ್ರಿ. ಈಗ ನಾನು ನನ್ನನ್ನೇ ಉದಾಹರಣೆ ತಗೊಳ್ತೀನಿ. ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದಕ್ಕಿದ್ದಂಗೆ ನಾನು ಸತ್ತೋಗ್ಬಿಟ್ಟಿನಿ. ಈ ಗುಡ್ ಫ್ರೈಡೆ ಆರಾಧನೆ ಹಾಗೆ ನನ್ನ ಶವದ ಆರಾಧನೆ ಆಗ್ತಾ ಇದೆ. ನೀವೇನು ಮಾಡಿಬಿಡ್ತೀರಿ? ನನ್ನನ್ನು ತಗೊಂಡೋಗಿ ಮಣ್ಣು ಮಾಡ್ತೀರಿ, ರೈಟ್? ಮಣ್ಣು ಮಾಡಿದ ಮೇಲೆ ಅಯ್ಯೋ ಪಾಸ್ಟಮ್ಮ ಒಬ್ಬರೇ ಇರ್ತಾರೆ. ಮಣ್ಣು ಮಾಡಿದ ಮೇಲೆ ಸೀದಾ ಎಲ್ಲರ ಮನೆಗೆ ಬಂದು ಪಾಸ್ಟಮ್ಮಗೆ ನಮಸ್ಕಾರ ಹೇಳಿ, ಪ್ರೈಸ್ ಲಾರ್ಡ್ ಪಾಸ್ಟಮ್ಮ, ಚಿಂತೆ ಮಾಡಬೇಡ್ರಿ ಅಂಥೇಳಿ ನೀವು ಹೇಳಕ್ಕೆ ಬಂದಿದ್ರಿ. ನೀವೆಲ್ಲ ತುಂಬ ದಣದು ಅಲ್ಲಿ ಅಷ್ಟು ಜಮನಾಥ್ ರೋಡ್ ಹೋಗಿ ಬರಬೇಕಲ್ಲ, ಅಲ್ಲಿ ಹೋಗಿ ತುಂಬ ಬಿಸಿಲಲ್ಲಿ ಕಷ್ಟಪಟ್ಟು ಬಂದಾಗ ನೀವು ಬರುವಾಗ ಎಲ್ಲರಿಗೂ ಸ್ಪ್ರೈಟ್ ಕೊಡ್ತಾ ಇದ್ದೀವಿ. ಮನೆಯಲ್ಲಿ ನಮ್ಮ ಮನೆಗೆ ಬಂದ ಕೂಡಲೇ ಎಲ್ಲರಿಗೂ ಸ್ಪ್ರೈಟ್ ಕೊಡ್ತಿದ್ದೀವಿ. ಕೊಡುವುದು ಯಾರಂದರೆ ನಾನೇ ಕೊಡ್ತಾ ಇದ್ದೀನಿ. ಹಲೋ, ಸ್ಪ್ರೈಟ್ ಕೊಡೋದು ಯಾರು? ನಾನೇ ಕೊಡ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ಹೇಳಿ? ಹಲೋ, ಕಮಾನ್, ನಿಮಗೇನು ಅನಿಸುತ್ತೆ? ಇದೇ ಥರ ಬೆರಗಾಗಿ ಹೋಗಿರ್ತೀರ ಅವಾಗ ಅಲ್ಲ, ಮೂರ್ಛೆಯಾಗಿ
ಈಗ ನಾವು ಮಣ್ಣು ಮಾಡಿ ಬಂದಿವಲ್ಲಪ್ಪ, ನಾವೇ 3 ಸತಿ ಮಣ್ಣು ಹಾಕಿದ್ದೀವಿ ಪಾಸ್ಟರ್ ಮೇಲೆ ಅಲ್ಲ. ಆದರೆ ಮತ್ತೆ ಇಲ್ಲಿ ಬಂದಾಗ ನಾನೇ ನಿಮ್ಮೆಲ್ಲರಿಗೂ ಸ್ಪ್ರೈಟ್ ಕೊಟ್ಟರೆ ನೀವು ಹೇಳ್ತೀರಿ ಈತ ಸರಿಗೆ ಸತ್ತಿಲ್ಲ ಬಿಡಪ್ಪ, ನಾವು ಬೇರೆ ಏನೋ ಮಾಡಿ ಬಂದಿದ್ದೀವಿ, ಏನೋ ಅನುಮಾನ ಆಗ್ತಾ ಇದೆ, ಈತ ಏನು ಮಾಡಿಲ್ಲ, ಸತ್ತಿಲ್ಲ. ಹಲೋ, ನಾನು ಇದನ್ನು ಹೇಳುವಾಗ ನಿಮಗೆ ಆಶ್ಚರ್ಯ ಪಡುವುದಾದರೆ ಅದಕ್ಕೆ ಸಾಕ್ಷಿಗಳು ಯಾರಂದ್ರೆ ನೀವೇ. ಸಾಕ್ಷಾಧಾರ ಯಾರಪ್ಪ ಅಂದರೆ ನೀವೇ. ಕ್ರಿಸ್ತೇಸುವಿನಲ್ಲಿ ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನೊಂದಿಗೆ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾದಂಥ ನಾವು ಶಿಲುಬೆಗೆ ಹಾಕಿಸಿಕೊಂಡಿದ್ದೇವೆ. ಹಳೆಯ ಮನುಷ್ಯ ನಮ್ಮಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ, ಆದ್ರೆ ಈಗ ಬದುಕ್ತಾ ಇದ್ದಾನೆ. ಅದೇ ಕೋಪ. ಮಾತಾಡೋದಿಲ್ಲ ನಾನು, ಮೊಕ್ಕ ಕೊಡ ನೋಡಲ್ಲ ನಾನು. ನನಗೆ ಜೀವ, ನನಗೆ ರೀನ ಮೋಣ ಸೂಡು ಸ್ವರ್ಣ ಏನಾದರೂ ಇದ್ರೆ ಆತನ ಹತ್ರ ಮತ್ತೆ ಹೋದ್ರೆ ಹೇಳ್ರಿ ಅಂಥೇಳಿ ನಾವೇ ವೈರಾಗಿದ್ದ. ಇದು ಯಾವ ಮನುಷ್ಯ ರೀ ಹೇಳ್ರಿ? ಯಾವ ಮನುಷ್ಯ? ಯಾವ ಮನುಷ್ಯಪ್ಪ ಮಟ್ಟ ಹೇಳ್ರಿ, ಯಾವ ಮನುಷ್ಯ? ಅಮ್ಮ ನೀವು ಹೇಳ್ರಿ, ನಮ್ಮ ಕೂப்பிಟ್ಟು ಸೊಲ್ಲುங்க. ಅಮ್ಮ ಎಂದ ಮನುಷ್ಯ ಅದು? ಯಾವ ಮನುಷ್ಯ ಹೇಳ್ರಿಮ್ಮ? ವೆನಿಲ್ಲ ಯಾವ ಮನುಷ್ಯ? ಅದು ಹಂಗೆಲ್ಲ ನಡೆಯಲ್ಲ. ಅದು ಜೀವನದಲ್ಲಿ ಒಂದು ಏನಂತ ಇವತ್ತೇ 2 ತುಂಡು ಮಾಡಿಬಿಡ್ಬೇಕು ನಾವು. ಅದಾ? ಇದೇನಾ? ಇದೇನ್ರಿ ಶಿಲ್ಬೆಗೆ ಹಾಕಿಸಿಕೊಂಡವನು? ಹೇಳ್ರಿ, ಯಾಕೆ ಮೊಕ್ಕೆಲ್ಲ ಬೇರೆ ಥರ ಆಗ್ಬಿಡ್ತು? ನಮ್ಮನ್ನು ಬೈತಾನಪ್ಪ. ನಾನು ಬೈತಾ ಇಲ್ಲ, ಶಿಲ್ಬೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರಿಯ ಸಹೋದರ ಸಹೋದರಿ, ನಮ್ಮಲ್ಲಿ ಆ ಕೋಪವು, ಶತ್ರುತ್ವ, ವೈರತ್ವ ಇರುವುದಾದರೆ ನಾವು ಇನ್ನೂ ಸರಿಗೆ ಸತ್ತಿಲ್ಲ ಅಂತಾನೆ ಅರ್ಥ ಅಲ್ವಾ? ಇಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ನಾನು ಯೇಸು ಒಳ್ಳೆಯವನು, ಯೇಸು ಪರಿಶುದ್ಧನು ಅಂತ ಹೇಳಿ ಹೇಳ್ಬಿಟ್ಟು ಆತನ ರಕ್ತದಲ್ಲಿ, ಶರೀರದಲ್ಲಿ ನಾನು ಪಾಲುಗಾರನಾಗಿ, ಇಲ್ಲಿ ಈ ಪಾತ್ರೆ, ಇಲ್ಲಿ ಈ ಕಪ್ಪು, ಆರಾಧನೆ ಮುಗಿದು ಬೇರೆ ಕಡೆ ಹೋಗಿ ಬೇರೆ ಕಪ್ಪು ಕೊಂಡು, ಇದು ಯಾವ ಕಪ್ಪು ಇದು? ಅಂದ್ರೆ ಆ ಮನುಷ್ಯನು ಯಾರು, ಈ ಮನುಷ್ಯನು ಯಾರು? ಹಲೋ, ಇದೀರಾ ಅಲ್ಲಿ? ಅಂದ್ರೆ ಆ ಮನುಷ್ಯನು ಹಳೆಯ ಮನುಷ್ಯನು, ಇಲ್ಲಿ ಬಂದಾಗೆಲ್ಲ ನಾವು ಚೇಂಜ್ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ದೇವಾ ನಾ ಹೃದಯಮುತೋ ನಿನ್ನೇನೇನು. ಹಲೋ, ಹಾಗಾದ್ರೆ ಆ ಮನುಷ್ಯನು ಬೇರೆ, ಈ ಮನುಷ್ಯನು ಬೇರೆ. ನೀನು ಯಾವ ಮನುಷ್ಯನು? ಕ್ರಿಸ್ತೇಸುವಿನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಬದುಕುವುದು ನಾನಲ್ಲ ಅಂತ ಹೇಳಿದ್ರೆ ನನ್ನ ಕೋಪವಲ್ಲ, ನನ್ನ ಶತ್ರುತ್ವವಲ್ಲ, ನನ್ನ ವೈರತ್ವವಲ್ಲ, ನನ್ನ ಸಿಟ್ಟು ಅಲ್ಲ, ದೇವರೇ ನನ್ನಲ್ಲಿ ಬದುಕುತ್ತಾ ಇದ್ದಾನೆ. ಇದುವೇ ಶಿಲುಬೆ. ಕಣ್ಣುಗಳು ಮುಚ್ಚರಿ, ಪರಿಶುದ್ಧಾತ್ಮ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡಲಿ. ಇವತ್ತು ನಿಮ್ಮಲ್ಲಿ ಶಿಲುಬೆ ಕಂಪ್ಲೀಟ್ ಆಗಿದೆಯಾ? ಇವತ್ತು ಆ ಶಿಲುಬೆ ನಿಮ್ಮಲ್ಲಿ ಪರಿಪೂರ್ಣವಾಗಿದೆಯಾ? ಇಲ್ಲ. ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳುತ್ತೆ, ಸಹೋದರ ಸಹೋದರಿ, ನಿನ್ನ ಮನಸ್ಸಾಕ್ಷಿ ಇವತ್ತು ನಿನ್ನೊಟ್ಟಿಗೆ ಮಾತನಾಡುತ್ತೆ. ದೇವರ ಆತ್ಮನದಕ್ಕೆ ಸಹಾಯ ಮಾಡುತ್ತಾನೆ. ಇವತ್ತು ಯಾರ್ಯಾರೆಲ್ಲ ಈ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಿಂದ ಪಾಲಿಸುವವರಾಗಿದ್ದೀರಿ, ಅದನ್ನು ಒಳಗಡೆ ಇಟ್ಕೊಂಡಿದ್ದೀವಿ. ಪ್ರಿಯರೇ, ನಿನ್ನ ಬಾಯಿ ಮಾತ್ರ ಯೇಸು ನನಗೆ ಜೀವ ಕೊಟ್ಟಾನಂತೇಳಿ ಹೇಳುತ್ತೆ, ಆದರೆ ನಿನ್ನ ಹೃದಯ ನಿನಗೆ ಹೇಳುತ್ತೆ, ನಾನು ಮಾತ್ರ ಇನ್ನು ಈ ಶತ್ರುತ್ವವನ್ನು ಬಿಡೋದಿಲ್ಲ, ಹೊಟ್ಟೆ ಕಿಚ್ಚನ್ನು ನಾನು ಬಿಡೋದಿಲ್ಲ. ನನಗಿಂತ ಮುಂಚೆ ಇನ್ನೊಬ್ಬರು ಹೆಂಗ್ರಿ ಚೆನ್ನಾಗಿರ್ಬೋದು, ಹಂಗಾಗಿ ನಾನು ಹೊಟ್ಟೆ ಕಿಚ್ಚು ಪಡುತ್ತಾನೆ ಇರ್ತೀನಿ. ನೀನಿನ್ನು ಶಿಲುಬೆಗೆ ಸತ್ತಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ಇವತ್ತು ನೀನು ಶಿಲುಬೆಗೆ ನಿನ್ನನ್ನು ಒಪ್ಪಿಸಿಕೊಡು. ಈ ಗುಡ್ ಫ್ರೈಡೆ ದಿವಸ ಯೇಸು ಶಿಲುಬೆಯಲ್ಲಿ ಸತ್ತನು, ನಿಜ. ಯಾರಿಗಾಗಿ ಅಂದರೆ ನಿನಗಾಗಿಯೇ. ನಿನ್ನನ್ನು ಕೂಡ ತನ್ನ ಜೊತೆಯಲ್ಲಿ ಹಾಕಿಕೊಂಡು ಆತನು ಸಾಯಿಸಿದ್ದನು, ಸತ್ತಿದ್ದನು. ಯಾಕೆ ಗೊತ್ತಾ? ನೀನು ಹೊಸ ಮನುಷ್ಯನಾಗಿ ಬದುಕಬೇಕೆಂಬುದಕ್ಕಾಗಿ. ಪಾಪವನ್ನು ಜಯಿಸಿದವನಾಗಿ, ಕ್ರೋಧವನ್ನು ಜಯಿಸಿದವನಾಗಿ, ಶತ್ರುತ್ವವನ್ನು ಜಯಿಸಿದವನಾಗಿ ಬದುಕಬೇಕೆಂಬುದಕ್ಕಾಗಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ಎಲ್ಲರೂ ಕಣ್ಮುಚ್ಚಿಕೊಂಡು ಬಾಯಿ ತೆಗೆದು ಒಂದು ಪ್ರಾರ್ಥನೆಯನ್ನು ದೇವರ ಸನ್ನಿಧಿಯಲ್ಲಿ ನೀವು ಮಾಡ್ರಿ. ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಪರಿಶುದ್ಧಾತ್ಮ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಶುದ್ಧ ಆತ್ಮ ನಿಮ್ಮನ್ನು ಶುದ್ಧೀಕರಿಸುತ್ತಾನೆ. ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾನೆ. ನಿಮ್ಮಲ್ಲಿ ಹಳೆಯ ಮನುಷ್ಯನನ್ನು ತೆಗೆದು ಹಾಕ್ತಾನೆ. ಎಲ್ಲ ಹಳೆಯತನವನ್ನು ತೆಗೆದು ಹಾಕಿ ಈಗ ನಮ್ಮನ್ನು ನೂತನ ಪಡಿಸುವ ದೇವರು ನಮಗಿದ್ದಾನೆ. ದೇವರ ನಾಮಕ್ಕೆ ನಾವು ಸ್ತೋತ್ರ ಮಾಡಿ ನಾವು ಪ್ರಾರ್ಥಿಸೋಣ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಎಲ್ಲರೂ ಬಾಗಿಲನ್ನು ತೆರೆದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ ಮಾಡುತ್ತೇನೆ, ನಿನಗೆ ಸ್ತೋತ್ರ ಮಾಡುತ್ತೇನೆ. ಅಪ್ಪ, ನಮ್ಮಲ್ಲಿ ಹಳೆಯ ಮನುಷ್ಯನನ್ನು ತೆಗೆದು ಹಾಕು. ಹಳೆಯ ಮನುಷ್ಯನ ಕೃತ್ಯಗಳನ್ನು ನಮ್ಮಿಂದ ತೆಗೆದು ಹಾಕು. ದೇವರು ನಮ್ಮನ್ನು ನೂತನ ಪಡಿಸಯ್ಯ. ನಿನ್ನ ಶಿಲುಬೆಯ ರಕ್ತ ನಮ್ಮನ್ನು ನೂತನ ಪಡಿಸಲಿ. ನಾಮಾನನನ್ನು ನೂತನ ಪಡಿಸಿದಂತೆ ದೇವರೇ ನಮ್ಮನ್ನು ನೂತನ ಪಡಿಸಲಿ. ನಮ್ಮ ಸತ್ತ ಕ್ರಿಯೆಗಳಿಂದ ನಮ್ಮನ್ನು ನೂತನ ಪಡಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ದೇವ. ಆಮೆನ್. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ಓದಿಕೊಳ್ಳೋಣ. ಶಿಲುಬೆ ಏನಾಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡುವಾಗ
Ephesians chapter 2 verse 14. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನು ಆತನೇ, ನಮಗೆ ಸಮಾಧಾನ ಬರುತ್ತಿರುವಾಗಿ ಇದ್ದಾನೆ. ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಏನ್ ಮಾಡಿದಾನಂತೆ? ಕೆಡವಿ ಹಾಕಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಒಂದ್ಸಾರಿ ಎಲ್ಲರೂ ಬಾಗಿಲಂತರು ದೇವರಿಗೆ ಸ್ತೋತ್ರ ಹೇಳೋಣ. ಆಮೆನ್. ಸಹೋದರರೆಲ್ಲರೂ ಒಂದ್ಸಾರಿ ದೇವರಿಗೆ ಸ್ತೋತ್ರ ಹೇಳುವ. ஆமென். பிரிய தேவ ஜனரே, தமிழ் பைபிள்ல இப்படி எழுதி இருக்கு. என்ன? எப்படி எனில் அவரே நம்முடைய சமாதான காரணராகி இருதிறத்தாரை ஒன்றாக்கி பகையாக நின்ற பிரிவினையாகிய ನಡುಚುವரை ತಗರ್ತು ಹಗೆತನ ಎಂಬ ಅಡ್ಡಗೋಡೆಯನ್ನ ತೆಗೆದು ಹಾಕಿದ್ದಾನಂತೆ. ಶಿಲುಬೆ ಏನ್ ಮಾಡಿದೆ? ಇಬ್ಬರಿಗೂ ಮಧ್ಯದಲ್ಲಿ ಒಂದು ಅಡ್ಡಗೋಡೆ ಇದೆ. ಅದು ಏನದು? ಹಾಗೆ ಎಂಬುದು ಒಂದು ಅಡ್ಡಗೋಡೆ ಆಗಿದೆ. ವಿಶ್ವಾಸಿಗಳೇ, ಇವತ್ತು ನೀವು ನಾನು ದೇವರ ಮಕ್ಕಳಾಗಿ ಇರುವುದರಿಂದ ನಮ್ಮಲ್ಲಿ ಯಾವ ಹಗೆತನವೂ ಇರಬಾರದು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಆ ಹಗೆಯಾಗಿದ್ದಂಥ ಆ ಮಧ್ಯದಲ್ಲಿದ್ದಂಥ ಗೋಡೆಯನ್ನು, ಅಡ್ಡಗೋಡೆಯನ್ನು ತೆಗೆದು ಹಾಕಿದ್ದಾನಂತೆ. ಅಂದ್ರೆ ಶಿಲುಬೆ ಒಂದನ್ನು ಮುರಿದು ಹಾಕಿದೆ. ಏನದು? ಹಗೆತನವನ್ನು ಮುರಿದು ಹಾಕಿದೆ. ಈಗ ಯೇಸು ಕ್ರಿಸ್ತನು ನನಗಾಗಿ ಹಗೆತನವನ್ನು ಮುರಿದು ಹಾಕಿರುವಾಗ ನಾನು ಹಗೆತನದಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ಅಲ್ಲ? ಹಗೆತನ, ಈಗ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ. ಸ್ವಲ್ಪ ದಿನದ ನಂತರ ಅವರ ಪಿತೃಗಳು ಸತ್ತೋದ ಮೇಲೆ ಒಂದೇ ಮನೆಯಲ್ಲಿ ಇರುವವರಿಗೆ ಒಂದು ಸಮಸ್ಯೆ ಬರುತ್ತೆ. ಏನು ಗೊತ್ತಾ? ಈ ಮನೆ ಯಾರಿಗೆ ಹೋಗ್ಬೇಕು, ಆ ಮನೆ ಯಾರಿಗೆ ಹೋಗ್ಬೇಕು ಅಂತ ಮಾತಾಡಿದಾಗ ಅಣ್ಣ ಹೇಳ್ತಾನೆ ನನಗೆ ಈ ಮನೆ ಬೇಕು, ತಮ್ಮ ಹೇಳ್ತಾನೆ ನನಗೂ ಈ ಮನೆ ಬೇಕು. ಅವಾಗ ಏನು ಮಾಡ್ತಾರೆ ಗೊತ್ತಾ? ಇಬ್ಬರು ಅದೇ ಮನೆಯಲ್ಲಿರ್ರಿ, ಮಧ್ಯದಲ್ಲಿ ಒಂದು ಬರ್ಲಿನ್ ವಾಲ್ ಎಬ್ಬಿಸ್ಬಿಡೋಣ. ಏನದು? ಒಂದು ದೊಡ್ಡ ಗೋಡೆ. ಈ ಅರ್ಧ ಭಾಗ ಅಣ್ಣನಿಗೆ, ಈ ಅರ್ಧ ಭಾಗ ಯಾರಿಗೆ? ತಮ್ಮನಿಗೆ. ಇವರಿಗೆ ಅವ್ರು ಮಾತಾಡೋದಲ್ಲ, ಅವರಿಗೆ ಇವ್ರು ಮಾತಾಡೋದಲ್ಲ. ಕಸ ಇವರು ಈ ಕಡೆ ಹಾಕಬಾರ್ದು, ಅವರು ಆ ಕಡೆ ಹಾಕಬಾರ್ದು. ಒಂದು ವೇಳೆ ಹಾಕಿದ್ರೆ ಮಚ್ಚಿ ಬರ್ತತೆ. ಏನಕ್ಕೆ? ಕಡಿದು ಹಾಕೋದಕ್ಕೆ. ಇಬ್ಬರ ಮಧ್ಯದಲ್ಲಿ ಈಗ ಏನಿದೆ ಗೊತ್ತಾ? ಹಾಗೆ ಚೆನ್ನಾಗಿದೆ. ಕಲ್ವಾರಿ ಶಿಲುವೆಯಲ್ಲಿ ಯೇಸು ಕ್ರಿಸ್ತನು ನಮಗೂ ದೇವರಿಗೂ ಮಧ್ಯದಲ್ಲಿ ಕೂಡ ಒಂದು ಅಡ್ಡಗೋಡೆ ಇತ್ತಂತೆ. ಈ ಅಡ್ಡಗೋಡೆ ಯಾಕೆ ಬಂದಿತ್ತು ಅಂದ್ರೆ, ಅಡ್ಡಗೋಡೆಯನ್ನು ಎಬ್ಬಿಸಿದವನು ಯಾರಂದ್ರೆ ಸೈತಾನ್. ನಮ್ಮಲ್ಲಿ ಪಾಪವನ್ನು ತಂದಿಟ್ಟು ನಮ್ಮನ್ನೆಲ್ಲ ದೋಷಿಗಳನ್ನಾಗಿ ಮಾಡಿ ನಮಗೂ ದೇವರಿಗೂ ಮಧ್ಯದಲ್ಲಿ ಒಂದು ಅಡ್ಡಗೋಡೆಯನ್ನು ಎಬ್ಬಿಸಿಬಿಟ್ಟನು. ಹಂಗಾಗಿ ದೇವರಿಗೂ ನಮಗೂ ಸಂಬಂಧನೇ ಇಲ್ಲದೆ ಹೋಯಿತು. ಅದಕ್ಕೆ ನಮಗೆ ದೇವರೇ ಇಲ್ಲದೆ ಹೋಯಿತು. ನಾವು ಒಂದು ಕಾಲದಲ್ಲಿ ಹೇಗಿದ್ದೀವಿ ಅಂದ್ರೆ, ನಮಗೆ ದೇವರಿಲ್ಲ ಅಂತೆ, ನಂಬಿಕೆ ಇಲ್ಲ ಅಂತೆ, ನಿರೀಕ್ಷೆ ಇಲ್ಲ ಅಂತೆ. ಆದ ಕಾರಣ ನಾವು ಇಷ್ಟ ಬಂದಂಗೆ ನಾವು ಬದುಕ್ತಾ ಇದ್ದೀವಿ. ನಮಗೆ ಕಣ್ಣಿಗೆ ಕಂಡಿದ್ದೆಲ್ಲ ದೇವರಂತ ಹೇಳ್ತಿದ್ದೀವಿ ಅಲ್ಲ? ಯಾವುದು ನಮಗೆ ಸಿಕ್ಕರೂ ಅದುವೇ ದೇವರು. ಯಾಕಂದ್ರೆ ನಮಗೂ ದೇವರಿಗೂ ಮಧ್ಯದಲ್ಲಿ ಅಡ್ಡಗೋಡೆ ಇರುವುದರಿಂದ ನಾವು ಹೇಗೆ ದೇವರನ್ನು ನೋಡೋದಕ್ಕೆ ಸಾಧ್ಯ? ಹಂಗಾಗಿ ನೋಡಿದ್ದೆಲ್ಲ ದೇವರು ಎಲ್ಲ ಕಡೆ ಇದ್ದಾನೆ. ಗಾಡ್ ಇಸ್ ಎವ್ರಿವೇರ್, ಸೊ ಎವ್ರಿಥಿಂಗ್ ಇಸ್ ಗಾಡ್. ನೋ, ದೇವರದನ್ನು ಬದಲಾಯಿಸುವುದಕ್ಕೆ ಇಬ್ಬರ ಮಧ್ಯದಲ್ಲಿ ಇದ್ದಂತ ಈ ಅಡ್ಡಗೋಡೆಯನ್ನು ಏನ್ ಮಾಡಿದಾನಂತೆ? ತೆಗೆದು ಹಾಕಿದ್ದಾನಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೀವು ನಾನು ನಿನ್ನೆ ರಾತ್ರಿ ನಾನು ಮಾತಾಡುವಾಗ ಅದನ್ನೇ ಹೇಳಿದೆ. ನಮಗೂ ದೇವರಿಗೂ ಮಧ್ಯದಲ್ಲಿ ಇದ್ದಿದ್ದೇನೆಂದ್ರೆ, ಹಳೆ ಒಡಂಬಡಿಕೆಯ ಆಲಯದಲ್ಲಿ ಈ ಒಂದು ಪರ್ದೆ ಇತ್ತು. There was a curtain which stops the people not to enter into the most holy place. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಬಾರದಂತೆ ಅಡ್ಡಿಪಡಿಸಿದ್ದು ಒಂದು ಸ್ಕ್ರೀನ್, ಒಂದು ತೆರೆ. ಆ ತೆರೆಯನ್ನು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಜೀವ ಕೊಟ್ಟಾಗ ವಾಕ್ಯ ಹೇಳುತ್ತೆ, ದೇವಾಲಯದಲ್ಲಿದ್ದಂಥ ಆ ತೆರೆ ಮೇಲಿಂದ ಕೆಳಗಡೆವರೆಗೆ ಹರಿದು ಹೋಯಿತು. ಯಾಕೆಂದ್ರೆ ನೋ ಮೋರ್ ಡಿವಿಯೇಷನ್ಸ್. ಇನ್ನು ಮೇಲೆ ಹಗೆತನ ಇಲ್ಲವೇ ಇಲ್ಲ. ನೀನು ಅವರು ಬೇರೆ ಇವರು ಬೇರೆ ಎಂಬುದಲ್ಲ, ಎಲ್ಲರೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟು ನಮ್ಮನ್ನು ಪ್ರವೇಶಿಸ ಮಾಡಿರುವುದೇ ಆ ಶಿಲುಬೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದದ್ರಿಂದ ಪರಲೋಕದಲ್ಲಿ ನೀವು ನಾನು ಹೋದರೆ ಅಲ್ಲಿ ವ್ಯತ್ಯಾಸವೇ ಇರೋದಿಲ್ಲ. ನಮ್ಮೆಲ್ಲರಿಗೂ ಒಂದೇ ಹೆಸರು, ದೇವರ ಮಕ್ಕಳೆಂಬುದಾಗಿ. ಹಲ್ಲೆಲೂಯಾ. ಆಮೆನ್. ನಮ್ಮ ದೇಶವನ್ನು ಭಾಷೆ ರೀತಿಯಲ್ಲಿ ಬೇರೆ ಬೇರೆ ಮಾಡಿದ್ದಾರೆ. ತಮಿಳು ಮಾತಾಡೋದ್ರಿಂದ ತಮಿಳುನಾಡು, ಮಲಯಾಳಂ ಮಾತಾಡೋದ್ರಿಂದ ಕೇರಳ, ತೆಲುಗು ಮಾತಾಡೋದ್ರಿಂದ
ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದ್ದರಿಂದ ಕನ್ನಡ, ಕರ್ನಾಟಕ ಮತ್ತು ಕೊಂಕಣಿ ಮಾತಾಡುವುದರಿಂದ ಗೋವಾ, ಮರಾಠಿ ಮಾತಾಡೋದ್ರಿಂದ ಯಾರು ಮಹಾರಾಷ್ಟ್ರ, ಹಾಗೆ ವಿಂಗಡಿಸಿದ್ದಾರೆ. ಬಟ್ ಪರಲೋಕದಲ್ಲಿ ತಮಿಳುನಾಡು ಒಂದು ಪರಲೋಕ, ಕೇರಳ ಪರಲೋಕ, ಕರ್ನಾಟಕ ಪರಲೋಕ, ತೆಲಂಗಾಣ ಒಂದು ಪರಲೋಕ, ಆಂಧ್ರ ಒಂದು ಪರಲೋಕ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲ ಹೆಂಗಿರುತ್ತಂದ್ರೆ ಒಂದೇ. ನಮ್ಮನ್ನು ಒಂದುಗೂಡಿಸಿದ ಯಾರು ಗೊತ್ತಾ? ಯೇಸುವೆ. ಲೋಕದಲ್ಲಿ ಆ ಲಿಮಿಟ್ ಅನ್ನು ದೇವರು ಹೊಡೆದಾಕಿ, ನೀವೆಲ್ಲರೂ ಇನ್ನು ಮೇಲೆ ಅನ್ಯರಲ್ಲ, ಪರದೇಶಿಗಳಲ್ಲ, ನೀವೆಲ್ಲರೂ ದೇವರ ಮಕ್ಕಳಾಗುವ ಒಂದು ವಿಶೇಷತೆಯನ್ನು ಕರ್ತನು ಕೊಟ್ಟು ಅಡ್ಡಗೋಡೆಯನ್ನು ತೆಗೆದುಹಾಕಿದ್ದಾನೆ. ಅದುವೇ ನಮಗೆ ಶಿಲುಬೆಯಾಗಿದೆ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಅಡ್ಡಗೋಡೆಯನ್ನು ದೇವರು ಏನ್ ಮಾಡಿದಾನಂತೆ? ತೆಗೆದು ಹಾಕಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ ಓದಿಕೊಳ್ಳೋಣ. ದ ಬುಕ್ ಆಫ್ ಕೊಲೊಸಿಯನ್ಸ್ ಚಾಪ್ಟರ್ 2 verse 14. ಆತನು ನಮ್ಮ ಅಪರಾಧಗಳೆಲ್ಲವನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗೆ ಮಾಡಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಂ. ದೇವರು ಶಿಲುಬೆಯಲ್ಲಿ ಹಾಕಿ ಜಡಿದು ಅದನ್ನು ಇಲ್ಲದಂತೆ ಮಾಡಿದಾನಂತೆ. ಯಾವುದದು? ನಮಗೆ ವಿರೋಧವಾಗಿ ಬರೆಯಲ್ಪಟ್ಟಂತಹ ಪತ್ರ. ನಮಗೆ ವಿರೋಧವಾಗಿ ಬರೆಯಲ್ಪಟ್ಟಂತಹ ಪತ್ರ. ಎಲ್ಲರೂ ಹೇಳ್ರಿ, ಯಾವುದದು? ನಮಗೆ ವಿರೋಧವಾಗಿ ಬರೆಯಲ್ಪಟ್ಟಂತ ಪತ್ರ. ಯಾರು ನಮಗೆ ವಿರೋಧವಾಗಿ ಬರೆಯೋದು? ಯಾರಪ್ಪ? ಯಾರು ನಮಗೆ ವಿರೋಧವಾಗಿ ಬರೀತಾರೆ ಅಂದ್ರೆ ಸೈತಾನಲ್ಲ. ಆದಿ ಕಾಲದಲ್ಲಿ ದೇವರೇ ಮೋಶೆಗೆ ಒಂದು ಬರೆದು ಕೊಟ್ಟ. ಏನದು? ಆಜ್ಞೆಗಳು. ದ ಬುಕ್ ಆಫ್ ಎಕ್ಸಡಸ್ ಅಂಡ್ ದ ಬುಕ್ ಆಫ್ ಡ್ಯೂಟರಾನಮಿ. ನೀವು ಧರ್ಮೋಪದೇಶ ಕಾಂಡ, ವಿಮೋಚನೆ ಕಾಂಡ ಇದನ್ನು ನೀವು ಓದ್ತಾ ಬಂದ್ರೆ ಧರ್ಮೋಪದೇಶದಲ್ಲಿ ಅನೇಕ ಕಾರ್ಯಗಳಿದೆ. ಆ ಧರ್ಮೋಪದೇಶದ ಯಾರು ಧರ್ಮೋಪದೇಶವನ್ನು ಮೀರಿ ನಡೆಯುತ್ತಾರೋ ಅವನು ದೋಷಿ. ಅವನು ಆ ಮಾತನ್ನು ಮೀರಿ ನಡೆದ್ರೆ ಅವನಿಗೆ ಶಾಪ ಬರ್ತದೆ. ಏನ್ ಶಾಪ? ನೀವು ಮನೆಗೆ ಹೋಗಿ ಓದಿ ನೋಡ್ರಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಶಾಪಗಳು ಬಹಳ. ಅವಿಧೇಯರಾದರೆ ಅದು ನಮ್ಮ ಮೇಲೆ ಬಂದು ಪ್ರಾಪ್ತವಾಗುತ್ತದೆ. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ಯಾರು ನಡೆಯುತ್ತಾನೋ ಅವನಿಗೆ ಈಗ ಹೇಳುವ ಶುಭಗಳು ಬಂದು ಪ್ರಾಪ್ತವಾಗುವು. ಯಾರು ಅದನ್ನು ಕೇಳಿ ಮಾಡಲಿಲ್ಲವೋ ಅವರಿಗೆ ಅಶುಭಗಳು ಪ್ರಾಪ್ತವಾಗುವು. ಅಶುಭ ಏನಂತ ನೀವು ನೋಡಿದ್ರೆ ಶುಭಗಳು 14ನೇ ವಾಕ್ಯದವರೆಗೆ, ಆದರೆ ಅಶುಭಗಳು ಆ ಕೊನೆಯ ವಾಕ್ಯದವರೆಗೆ ಸುಮಾರು 60 ವಾಕ್ಯಗಳವರೆಗೆ ಆ ಅಶುಭಗಳು ಬರೆಯಲ್ಪಟ್ಟಿದೆ. ಈಗ ಅಶುಭನೇ ಜಾಸ್ತಿ. ಆದರೆ ದೇವರ ವಾಕ್ಯ ಹೇಳುತ್ತೆ ನಮಗೆ ವಿರೋಧವಾಗಿ ಯಾವಾಗ ನಾವು ಅವಿಧೇಯರಾಗಿ ಆಗುತ್ತೇವೋ ಆವಾಗಲೇ ಅಶುಭ. ಆದರೆ ನಾವು ವಿಧೇಯರಾಗುವಾಗ ನಮಗೆ ಎದುರಾಗಿ ಬರೆಯಲ್ಪಟ್ಟಂತ ಎಲ್ಲ ಆ ಪತ್ರವನ್ನು ದೇವರು ಕಲ್ವಾರಿ ಶಿಲುಬೆಯಲ್ಲಿ ಹಾಕಿ ಜಡಿದು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಂಗಾಗಿ ನಾನು ಈಗ ಶಾಪಗ್ರಸ್ತನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಈಗ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 4 ತಲೆಗಳವರೆಗೆ ನಾನೇನು ಮಾಡ್ತೀನಿ? ದಯ ತೋರಿಸ್ತೀನಿ ಅಲ್ವಾ? ಓಕೆ, ಹಂಗೇನಾ? ಆ ವಾಕ್ಯ ಹಾಗೇನಾ ಇರೋದು? ಓಕೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ ಓದಿ ನೋಡ್ರಿ. ಓಕೆ. ಆದರೆ 5ನೇ ವಾಕ್ಯ ಓದುವಾಗ ನನ್ನನ್ನು ತಿರಸ್ಕರಿಸಿ ಅದನ್ನು ಓದ್ರಿ. ಆ ಭಾಗವನ್ನು ಓದ್ರಿ. ಬೈಬಲ್ ಓದುವಾಗ ಇದಕ್ಕೆ ಅನುಕೂಲವಾಗಿ ತಕ್ಷಣ ಓದ್ಬಿಡ್ಬೇಕು. ಚೆನ್ನಾಗಿ ಗಮನಿಸ್ರಿ. ನನ್ನನ್ನು ದ್ವೇಷಿಸಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ದೇವರು ಏನ್ ಮಾಡ್ತಾನಂತೆ? ಬರಮಾಡ್ತಾನೆ. ಯಾರು ದ್ವೇಷಿಸುತ್ತಾರೋ ಅವರಿಗೆ 3-4 ತಲೆಗಳವರೆಗೆ ಆ ಶಾಪವು ಬರುತ್ತೆ. ಅವರಲ್ಲಿ ಯಾವ ಉದ್ಧಾರ ಆಗೋದಿಲ್ಲ. ಅವರು ಮನೆ ಕಟ್ಟಿದಾಗ ಅದರಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ. ಅವ್ರು ಬಿತ್ತಿದಾಗ ಅದನ್ನು ಕೊಯ್ಯೋದಕ್ಕಾಗೋದಿಲ್ಲ. ಅವ್ರು ಉಡ್ಕೊಂಡ್ರು ಚಳಿ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಅವ್ರು ತಿಂದ್ರು ಹೊಟ್ಟೆ ತುಂಬುವುದಿಲ್ಲ. ವಾಕ್ಯವ ಹಾಗೆಲ್ಲ ಹೇಳ್ತಾ ಇದೆ. ಯಾಕಂದ್ರೆ ಅದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರಕ್ಕೆ ನಾವು ಅವಿಧೇಯರಾದ್ರೆ ಅದೆಲ್ಲ
ಬಟ್ ವಿಧೇಯರಾಗಿ ಯೇಸು ಕ್ರಿಸ್ತನ ಹಾಗೆ ನೀವು ನಾನು ಯೇಸುವನ್ನು ಹಿಂಬಾಲಿಸುವವರಾಗಿ ವಾಕ್ಯವನ್ನು ನಾವು ಪಾಲಿಸುವರಾದರೆ ನಮಗೆ ವಿರೋಧವಾಗಿ ಬರೆಯಲ್ಪಟ್ಟಂತ ಎಲ್ಲ ಆ ಧರ್ಮಶಾಸ್ತ್ರವನ್ನು ದೇವರು ಶಿಲುಬೆಗೆ ಹಾಕಿಸಿ ನಮಗೇನ್ ಮಾಡಿದಾನಂತೆ, ಜಯವನ್ನು ಕೊಟ್ಟಿದ್ದಾನಂತೆ. ಹಲ್ಲೆಲೂಯ. ಆದ್ರಿಂದ ಇನ್ನು ಮೇಲೆ ನಾವು ರೋಗಿಗಳಾಗಿಯೋ ಶಾಪಗ್ರಸ್ತರಾಗಿಯೋ ಬದುಕುವುದಕ್ಕೆ ಸಾಧ್ಯವಿಲ್ಲ. ಮಾಡಿದಂತೆ ಹೊಡೆದು ಜಜ್ಜಿ ಹಾಕಿದ್ದಾನೆ. ನಂಬೂರು ಒಂದ್ಸಾರಿ ಕೈಗಳನ್ನು ತಟ್ಟಿ ದೇವರಿಗೆ ವಂದನೆ ನಾವು ಸಲ್ಲಿಸಿಕೊಳ್ಳೋಣ. ಹಲ್ಲೆಲೂಯಾ. ಗ್ಲೋರಿ ಟು ಗಾಡ್. ಇನ್ನೊಂದು ವಾಕ್ಯವನ್ನು ನಾನು ಹೇಳ್ತೀನಿ. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 Peter chapter 2 verse 24. 1 ಪೇತ್ರ 2ನೇ ಅಧ್ಯಾಯ 24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ದೇವರ ನಾಮಕ್ಕೆ ಸ್ತೋತ್ರಂ. ಪ್ರಿಯರೇ, ಶಿಲುಬೆಯಲ್ಲಿ ಏನಾಗಿದೆ? ಮೊದಲು ನಮ್ಮ ಹಳೆಯ ಮನುಷ್ಯನು ಹಾಕಿಸಲ್ಪಟ್ಟಿದ್ದಾನೆ. ಎರಡನೇದಾಗಿ ಆ ಒಂದು ಹಗೆತನವು ಶಿಲುಬೆಗೆ ದೇವರು ತೆಗೆದುಹಾಕಿದ್ದಾನೆ. ಮೂರನೇದಾಗಿ ನಮಗೆ ವಿರೋಧವಾಗಿ ಬರದಂತ ಪತ್ರವನ್ನು ದೇವರು ಏನ್ ಮಾಡಿದಾನಂತೆ, ಹೊಡೆದು ಹಾಕಿದ್ದಾನೆ. ಈಗ ನಾವು ಓದ್ತಾ ಇದ್ದೀವಿ, ನಮ್ಮ ಪಾಪಗಳನ್ನು ಆತನು ತಾನೇ ಹೊತ್ತುಕೊಂಡು ಶಿಲುಬೆಯ ಕಂಬಕ್ಕೆ ಆತನು ಏರಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಪಾಪದ ಭಾವದಿಂದ ಯಾರ್ಯಾರೆಲ್ಲ ಇದ್ದೀರಿ ಒಂದ್ಸಾರಿ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಆಮೆನ್. ಯೇಸು ಕ್ರಿಸ್ತ ನಿಮ್ಮ ಪಾಪಗಳನ್ನು ಖಂಡಿತ ಕ್ಷಮಿಸಿದ್ದಾನೆಂದು ನಾನು ನಿಮಗೆ ಈ ಸಮಯದಲ್ಲಿ ನಾನು ಹೇಳ್ತೀನಿ. ಆಮೆನ್. ಪಾಪದ ಭಾವದಿಂದ ಇರುವವರಲ್ಲ ನಾವು. ನನ್ನ ಪಾಪವು ಶಿಲುಬೆಯಲ್ಲಿ ವಿಮೋಚನೆ ಆಗಿದೆ. ನನ್ನ ಪಾಪಕ್ಕೆ ದೇವರು ಒಂದು ಮುಕ್ತಾಯವನ್ನು ಮಾಡಿದ್ದಾನೆ. He has made an end to my sins. That therefore I no more live in sin. ನಾನು ಇನ್ನು ಮೇಲೆ ಪಾಪಕ್ಕೆ ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ. ನಾನು ನೀತಿವಂತನಾಗಿ ಬದುಕ್ತೀನಿ. ಹಲ್ಲೆಲೂಯಾ. ಆದರೆ ಈಗ ನಾನು ಇಲ್ಲಿ ಮುಗಿಸಿ ನಾನು ಇನ್ನೊಂದು ಮಾತಿಗೆ ನಾನು ಹೋಗ್ಲಿಕ್ಕಿದ್ದೀನಿ. ಒಂದು ಮಾತನ್ನು ಓದಿಕೊಳ್ಳುವ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದುವ. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಈ ಮಾತನ್ನು ನಾವು ಓದಲಿಕ್ಕಿದ್ದೀವಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯವು. ಯಾಕೆಂದರೆ ಯಾರದು ವಾಕ್ಯವನ್ನು ಓದ್ರಿ, ಇನ್ನೊಂದ್ಸರಿ ಓದ್ರಿ. ಓಕೆ, ಓದ್ರಿ ಸಿಸ್ಟರ್, ಓದ್ರಿ ಸಿಸ್ಟರ್. ಅಲ್ಲ ಸಿಸ್ಟರ್, ಆ ವಾಕ್ಯವನ್ನು 6ನೇ ಅಧ್ಯಾಯ 6ನೇ ವಾಕ್ಯ ಮಾತ್ರ ಓದ್ರಿ. ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಳಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವರು. ಯಾರು ಇವರು? ನೀವು ಮೇಲೆ ವಾಕ್ಯ ಓದಿದ್ರೆ 4ನೇ ವಾಕ್ಯ ಓದುವಾಗ ಅವ್ರು ಯಾರು ಎಂಬುದು ಅಲ್ಲಿ ಗೊತ್ತದೆ, ಅಲ್ಲಿ ಬರೆದಿದೆ. ಯಾರದು? ಒಮ್ಮೆ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಯಾವ ಅನುಭವವನ್ನು? ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸಿದವರು. ಯಾರಪ್ಪ ಇವರು? ಒಂದು ಕಾಲದಲ್ಲಿ ಹೇಳ್ರಿ, ಒಂದು ಕಾಲದಲ್ಲಿ ಆ ಪಂಚಿಂದ ಹೇಳ್ರಿ, ಅಂತ ಕಾಲದಲ್ಲಿ ಅಲ್ಲ, ಒಂದು ಕಾಲದಲ್ಲಿ ಕಥೆ ಕೇಳ್ಬೋದು. ಎಪ್ಪಡಿ ಕೇಳ್ಪಣಮ್ಮ, ಒಂದಾನೊಂದು ಕಾಲದಲ್ಲಿ ಅಂತ ಕೇಳ್ತೀವಲ್ಲ, ಆ ಥರ ಒಂದು ಕಾಲದಲ್ಲಿ ಇವರು ಪರಮ ಅಂದ್ರೆ ಧರ್ಮವನ್ನು, ಪರಮ ಗಿಫ್ಟ್ ಅನ್ನು ರುಚಿ ಮಾಡಿದಾರಂತೆ. ದೇ ಹ್ಯಾವ್ ಟೇಸ್ಟೆಡ್ ದ ಇಟರ್ನಲ್ ಗಿಫ್ಟ್ ದಟ್ ಈಸ್ ಕಾಲ್ಡ್ ದ ಸಾಲ್ವೇಷನ್. ಪರಮ ಬಹುಮಾನ. ಅದು ಆ ವಾಕ್ಯ ಓದಿದ್ರಲ್ಲ, ಏನಂತ ಅದು? ಪರಮ ಜ್ಞಾನ ಅಲ್ಲ, ಜ್ಞಾನ ಪ್ರಕಾಶ. ಅವರಿಗೆ ಸದ್ಯ ಹಾಸನಲ್ಲಿದ್ದಾರೆ, ರೈಟ್. ಈ ಪರಮ ಆ ಮಾತನ್ನು ನೀವು ಓದಿಲ್ವೇ? ಅದನ್ನು ನೀವು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಪರಲೋಕದಿಂದ ಆದ ದಾನದ ಅನುಭವ. ಪರಲೋಕದಿಂದ ಒಂದು ದಾನ ಆಗಿದೆ. ಆ ದಾನ ಯಾವುದು? ದೇವದಾನಮ. ಪರಲೋಕದಿಂದ ಒಂದು ದಾನ ಆಗಿದೆ. ಯಾವುದದು ದಾನ? ಹಲೋ, ಪರಲೋಕದಿಂದ ಒಂದು ದಾನ ಆಗಿದೆ. ಯಾವ್ದ್ರಿ ಅದು ದಾನ? ಪವಿತ್ರಾತ್ಮ ಅಲ್ಲರಿ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ, ಅದೇ ದಾನ.
ದೇವರು ಪರಲೋಕದಿಂದ ನಮಗೆ ಕೊಟ್ಟಿರುವ ದಾನ ಯಾವುದು? ಯೇಸು. ಯೇಸು ನಮಗೇನು ಕೊಟ್ಟಿದ್ದಾನೆ? ರಕ್ಷಣೆಯನ್ನು ಕೊಟ್ಟಿದ್ದಾನೆ, ವಿಮೋಚನೆಯನ್ನು ಕೊಟ್ಟಿದ್ದಾನೆ, ಪಾಪ ಪರಿಹಾರವನ್ನು ಕೊಟ್ಟಿದ್ದಾನೆ. ಇದನ್ನು ಅನುಭವಿಸಿದವರು ಅವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಇಲ್ಲೇ ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಆದರೆ ಸಮಸ್ಯೆ ಏನಂದ್ರೆ ಆ ಪರಮದಾನವನ್ನು ಅನುಭವಿಸಿದವರು ಹೋದ್ರಿ ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂದ್ರ ಹೊಂದುವುದು ಅಸಾಧ್ಯ. ಪ್ರಿಯ ಸಹೋದರ ಸಹೋದರಿ, ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ದೇವರ ಪ್ರೀತಿಯನ್ನು ಅನುಭವಿಸಿ ರಕ್ಷಣಾ ಅನುಭವವನ್ನು ಹೊಂದಿಕೊಂಡು ದೇವರ ವಾಕ್ಯಕ್ಕೆ ನಾವು ತಿರಸ್ಕಾರವನ್ನು ಹೊಂದಿ ನಾವು ಜೀವಿಸೋದಾದರೆ ನಾವೇ ಯೇಸುವನ್ನು ತಿರುಗ ಶಿಲುಬೆಗೆ ಹಾಕ್ತಾ ಇದ್ದೀವಿ. ಈಗ ಲೋಕದ ಆಸೆಗಾಗಿ, ಈ ಲೋಕದ ಬೇರೆ ಏನೋ ಸ್ಥಾನಮಾನಗಳಿಗಾಗಿ ನಾವು ಮತ್ತೆ ಪಾಪದಲ್ಲಿ ಹೋದರೆ ಅವನು ತಿರುಗಿ ದೇವರ ಹತ್ರ ಬರುವುದಕ್ಕೆ ಅಸಾಧ್ಯವಂತೆ. ಅವನು ಏನ್ ಮಾಡ್ತಿದ್ದಾನಂತೆ? ಯೇಸುವನ್ನು ತಿರುಗಿ ಶಿಲುಬೆಗೆ ಹಾಕ್ತಿದ್ದಾನಂತೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಎಷ್ಟು ಸಾರಿ ಯೇಸುವನ್ನು ನಾವು ತಿರುಗಿ ಶಿಲುಬೆಗೆ ಹಾಕಿಸಿದ ಅನುಭವ ನಮಗಾಗಿರುತ್ತೆ. ಅಲ್ಪ ಆಸೆಗಳಿಗಾಗಿ, ಅಲ್ಪ ಸ್ಥಾನಕ್ಕಾಗಿ, ಅಲ್ಪ ಒಂದು ಭವಿಷ್ಯತ್ತಿಗಾಗಿ, ಅಲ್ಪ ಮದುವೆಗಾಗಿ, ಅಲ್ಲ ಅಲ್ಪ ಆಸ್ತಿಗಾಗಿ, ಹೆಸರಿಗಾಗಿ ದೇವರು ಕೊಟ್ಟಂತಹ ವಿಶೇಷ ರಕ್ಷಣೆಯನ್ನ ನಾವು ಬಿಟ್ಟು ತಿರಸ್ಕರಿಸಿ ದೇವರ ಮಾತನ್ನು ಕೇಳಿದ್ದೇವೆ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ, ದೇವರ ಚಿತ್ತ ಇಂಥದ್ದು ನಮಗೆ ಗೊತ್ತು. ಅದನ್ನೆಲ್ಲ ಬಿಟ್ಟು ಲೋಕದೊಂದಿಗೆ ನಾವು ಹೋಗಿ ತಿರುಗಿ ರಾಜಿಯಾಗಿ ನಾವು ಬದುಕೋದಾದರೆ ದೇವರನ್ನು ನಾವು ಶಿಲುಬೆಗೆ ಹಾಕ್ತಾ ಇದ್ದೀವಂತೆ. ಪರಿಶುದ್ಧಾತ್ಮನ ವರವನ್ನು ಕೂಡ ಹೊಂದಿಕೊಂಡು, ವಿಶೇಷ ರಕ್ಷಣಾ ವರವನ್ನು ಹೊಂದಿಕೊಂಡು ನಾವು ಇನ್ನೂ ಹಳೆಯ ಆ ಪಾಪಕ್ಕೆ ನಾವು ತಿರುಗಿ ಹೋಗೋದಾದರೆ ನಾವೇ ಶಿಲುಬೆಗೆ ಯೇಸುವನ್ನು ತಿರುಗಿ ಹಾಕ್ತಾ ಇದ್ದೀವಿ. ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪವಿತ್ರಾತ್ಮ ದೇವರು ನಿಮ್ಮ ಹೃದಯಗಳನ್ನು ಎಚ್ಚರಿಸಲಿ, ನಿಮ್ಮ ಹೃದಯಗಳಲ್ಲಿ ತನ್ನ ಮಾತನ್ನು ಇಡಲಿ. ನಾವು ದೇವರು ಕೊಟ್ಟ ಸ್ಥಾನವನ್ನು ಏನೋ ಅಲ್ಪ ಆದಾಯಕ್ಕಾಗಿ, ಏನೋ ಅಲ್ಪ ಒಂದು ಸಂತೋಷಕ್ಕಾಗಿ, ಪಾಪವು ಕೊಡುವ ಆ ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ರಕ್ಷಣೆಯನ್ನೇ ನಾವು ಬಿಟ್ಟಿದ್ದೇವಾ? ನಮ್ಮ ಯೇಸುವನ್ನೇ ನಾವು ತಿರಸ್ಕರಿಸಿದ್ದೇವಾ? ಇವತ್ತು ದೇವರ ಆತ್ಮ ನಮ್ಮ ಹೃದಯಗಳನ್ನು ಪರೀಕ್ಷಿಸಿ, ನಮ್ಮನ್ನು ಶುದ್ಧೀಕರಿಸಿ, ತನ್ನ ವಾಕ್ಯದ ಮೂಲಕ ನಮ್ಮನ್ನು ಅಭಿಷೇಕಿಸಲಿ. ನಾವು ಕ್ರಿಸ್ತನಿಗೆ ಹಾಕಿಸಿಕೊಂಡವರು, ಸತ್ತು ಹೋದವರು, ನಾವು ಇನ್ನು ಮತ್ತೆ ಬದುಕುವುದು ಹೇಗೆ ಸಾಧ್ಯ? ಆದರೆ ಸೈತಾನ್ ನಮ್ಮ ಮನಸ್ಸನ್ನು ಕೆಡಿಸಿ, ನಮ್ಮ ಯೋಚನೆಗಳನ್ನು ಕೆಡಿಸಿ, ನಮ್ಮನ್ನು ಅಪರಾಧಗಳಿಂದ ತುಂಬಿಸಿ, ನಮ್ಮನ್ನು ಎಲ್ಲ ಕೇಡಿನಿಂದ ತುಂಬಿಸಿ ಶಿಲುಬೆಗೆ ಮತ್ತೆ ಯೇಸುವನ್ನು ಹಾಕುವಂಗೆ ನಮ್ಮನ್ನು ಇಟ್ಟಿದ್ದಾನ? ಲೋಕಕ್ಕಾಗಿ, ಲೋಕದ ಆಸೆಗಾಗಿ ಬದುಕಿದ್ದು ಸಾಕು. ಪ್ರಿಯ ಸಹೋದರ ಸಹೋದರಿ, ಇವತ್ತಾದರೂ ತಿರುಗಿ ಯೇಸುವಿನ ಹತ್ರ ಬಾ. ಆತನು ನಿನ್ನನ್ನು ತನ್ನ ಅಮೂಲ್ಯ ಪಾತ್ರೆಯಾಗಿ ಉಪಯೋಗಿಸಲಿಕ್ಕೆ ಆತ ನಂಬಿಗಸ್ತನಾದ ದೇವರ